ನಮಸ್ಕಾರ. ನನ್ನ ಹೆಸರು ಪ್ರಕಾಶ್, ಕನ್ನಡ ಭಾಷಾ ಶಿಕ್ಷಕರು ಹಾಗೂ ಕನ್ನಡ ಭಾಷಾ ಉಪನ್ಯಾಸಕರು. ಪ್ರಥಮ PUC ಮೊದಲನೇ ಪದ್ಯ ಇದೆ ದುರ್ಯೋಧನ ವಿಲಾಪ ಅಂತ. ಆ ದುರ್ಯೋಧನ ವಿಲಾಪ ಎನ್ನುವಂತಹ ಪದ್ಯದ ಒಂದು ಸಂಕ್ಷಿಪ್ತವಾದಂಥ ವಿವರಣೆಯನ್ನು ನೋಡೋಕ್ಕಿಂತ ಮುಂಚೆ ಕವಿ ಪರಿಚಯವನ್ನು ನೋಡೋಣ. ಭಾರತದ ಎರಡು ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ ನಿಮಗೆಲ್ಲ ತಿಳಿದಿದೆ. ಅದರಲ್ಲಿ ಮಹಾಭಾರತವನ್ನು ವೇದವ್ಯಾಸರು ಮೊದಲು ಸಂಸ್ಕೃತದಲ್ಲಿ ಬರೆದರು. ಸಂಸ್ಕೃತದಲ್ಲಿ ಬರೆದಂತಹ ವೇದವ್ಯಾಸರ ಮಹಾಭಾರತವನ್ನು ಮೊದಲನೇದಾಗಿ ಕನ್ನಡದಲ್ಲಿ ಪಂಪ ಬರೆದ. ಅವನು ಬರೆದಂತಹ ಪಂಪ ಬರೆದಂತಹ ಕಾವ್ಯದ ಹೆಸರು ವಿಕ್ರಮಾರ್ಜುನ ವಿಜಯ. ಅಂದರೆ ಅರ್ಜುನನನ್ನೇ ನಾಯಕನನ್ನಾಗಿ, ಅರ್ಜುನನನ್ನೇ ವೈಭವೀಕರಿಸಿ ಬರೆದಂತಹ ಒಂದು ಮಹಾಕಾವ್ಯವೇ ಯಾವುದಪ್ಪ ಅಂತಂದರೆ ವಿಕ್ರಮಾರ್ಜುನ ವಿಜಯ. ಹಾಗೆ ಮಹಾಭಾರತದ ಕಡೆಯ 18 ದಿನಗಳ ಯುದ್ಧವನ್ನೇ ವಸ್ತುವನ್ನಾಗಿಡ್ಕೊಂಡು ಕಡೇ ದಿನದ ಒಂದು ದಿನದ ಗದಾಯುದ್ಧ ಎನ್ನುವಂತಹ ಒಂದು ಟೈಟ್ಲನ್ನು ನಾವು ನೋಡಿದರೆ, ಶೀರ್ಷಿಕೆಯನ್ನು ಇಟ್ಕೊಂಡು ಬರೆದಂತಹ ಒಂದು ಮಹಾಕಾವ್ಯ ಯಾವುದಪ್ಪ ಅಂತಂದರೆ ರನ್ನ ಬರೆದಂಥದ್ದು ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ. ರನ್ನ ಬರೆದಂತಹ ಆ ಒಂದು ಮಹಾಕಾವ್ಯಕ್ಕೆ ಪ್ರೇರಣೆ ಚಾವುಂಡರಾಯ ಹಾಗೂ ರನ್ನನಿಗೆ ಆಶ್ರಯವನ್ನು ನೀಡಿದಂತಹ ಸಾಹಸ ಭೀಮ ಎನ್ನುವಂತಹ ಬಿರುದಾಂಕಿತನಾದಂತಹ ಇರಿವ ಬೆಡಂಗ ಸತ್ಯಾಶ್ರಯ. ಏನು ಊಟವನ್ನು ಹಾಕಿದ್ನಲ್ಲ, ಹಾಗೆ ಬಿರುದನ್ನು ಕೊಟ್ಟನಲ್ಲ, ಕವಿ ಚಕ್ರವರ್ತಿ ಎನ್ನುವಂತಹ ಬಿರುದನ್ನು ಕೊಟ್ಟನಲ್ಲ, ಅವನನ್ನು ಈ ಮಹಾಭಾರತದಲ್ಲಿ ಬರುವಂತಹ ಭೀಮನಿಗೆ, ಅಂದರೆ ಭೀಮ ಬೇರೆ ಅಲ್ಲ, ಅರಿಕೇಸರಿ ಬೇರೆ ಅಲ್ಲ. ಓಕೆ, ಮಹಾಭಾರತದ ಭೀಮನ ಒಂದು ಮಹಾಪರಾಕ್ರಮವನ್ನು ಇಲ್ಲಿ ಸಮೀಕರಿಸಿ, ತನಗೆ ಆಶ್ರಯವನ್ನು ನೀಡಿದಂತಹ ಆಶ್ರಯದಾತನಿಗೆ ಸಮೀಕರಿಸಿ ಅಂದರೆ ಹೋಲಿಸಿ ಬರೆದಂತಹ ಒಂದು ಮಹಾಕಾವ್ಯವೇ ಸಾಹಸ ಭೀಮ ವಿಜಯಂ. ಅದಕ್ಕೆ ಇನ್ನೊಂದು ಹೆಸರು ಗದಾಯುದ್ಧ. ಈ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯದಿಂದ ಈ ಮೊದಲನೇ ಪದ್ಯ ಯಾವುದು, ದುರ್ಯೋಧನ ವಿಲಾಪ ಎನ್ನುವಂತಹ ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ರನ್ನ ಕವಿ ಚಕ್ರವರ್ತಿಗಳಲ್ಲಿ ಪಂಪ, ಪೊನ್ನ ಮತ್ತು ರನ್ನ. ಪೊನ್ನ, ರನ್ನ, ಜನ್ನ 3 ಜನ ಕವಿ ಚಕ್ರವರ್ತಿಗಳು. ಪೊನ್ನ, ರನ್ನ ಮತ್ತು ಜನ್ನ 3 ಜನ ಕವಿ ಚಕ್ರವರ್ತಿಗಳು. ಅದರಲ್ಲಿ ರನ್ನ ಈತನ ಒಂದು ಮೂಲ ಸ್ಥಳ ಯಾವುದಪ್ಪ ಅಂದರೆ ಬಾಗಲಕೋಟೆ ಜಿಲ್ಲೆಯ ಮುದುವಳಲು. ಕಾಲ 949. ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ. ಬಳೆಗಾರ ವೃತ್ತಿಯನ್ನು ತ್ಯಜಿಸಿ ಗುರುವನ್ನು ಹುಡುಕುತ್ತಾ ಬಂದು ಅಜಿತ ಸೇನಾಚಾರ್ಯರ ಬಳಿ ಶಿಷ್ಯನಾಗಿ ಪಾಂಡಿತ್ಯವನ್ನು ಅರ್ಜಿಸಿ ಅಂದರೆ ಕಲಿತು ಕಡೆಗೆ ಚಾವುಂಡರಾಯನ ಹತ್ರ ಹೋಗುತ್ತಾನೆ. ಚಾವುಂಡರಾಯ ಈತನಿಗೆ ಆಶ್ರಯವನ್ನು ನೀಡುತ್ತಾನೆ, ಅರಿಕೇಸರಿಯನ್ನು ಪರಿಚಯಿಸ್ತಾನೆ. ಆನಂತರ ರನ್ನನ ಒಂದು ಯಶೋಗಾಥೆ ಮುಂದುವರಿಯುತ್ತೆ. ಇವನು ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ, ಅನುಯಾಯಿ ಆಗುತ್ತಾನೆ. ಅಜಿತ ತೀರ್ಥಂಕರ ಪುರಾಣ ತಿಲಕಂ ಎನ್ನುವಂತಹ ಜೈನ ಧಾರ್ಮಿಕ ಕಾವ್ಯವನ್ನು ಬರೀತಾನೆ. ಹಾಗೆ ಲೌಕಿಕ ಕಾವ್ಯ ಮಹಾಭಾರತದ ಗದಾಯುದ್ಧ ಅಂತ ನಾನು ಏನು ಹೇಳಿದ್ನಲ್ಲ, 18 ದಿನಗಳ ಯುದ್ಧ ಕಥಾ ವಸ್ತುವನ್ನು ಇಟ್ಕೊಂಡು ಸಾಹಸ ಭೀಮ ವಿಜಯ ಅನ್ನುವಂಥದ್ದನ್ನು ಬರೆದ. ಈಗ ಪದ್ಯದ ಕಡೆ ನೋಡೋಣ. ಇಲ್ಲಿ ದುರ್ಯೋಧನ ತನ್ನವರನ್ನೆಲ್ಲ ಕಳೆದುಕೊಂಡಿದ್ದಾನೆ. ಮಹಾಭಾರತದ ಒಂದು ಹಿನ್ನೆಲೆಯನ್ನು ನಾವು ಈ ಪದ್ಯದ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ಭೀಷ್ಮಾಚಾರ್ಯರು ಕೌರವರ ಕಡೆಯಿಂದ ಮುಖ್ಯ ಸೇನಾಧಿಪತಿಯಾಗಿ ಪಾಂಡವರ ವಿರುದ್ಧ ಯುದ್ಧಕ್ಕೆ ಹೋಗ್ತಾರೆ. ಭೀಷ್ಮಾಚಾರ್ಯದು ನಿಮಗೆ ಗೊತ್ತಿರೋ ಹಾಗೆ ಇಚ್ಛಾಮರಣ. ನಾನು ಯಾವಾಗ ಸಾಯಬೇಕು ಅಂತೀನಿ ಆವಾಗಲೇ ಸಾಯೋದು. ಅದು ಬಿಟ್ಟರೆ ಅವ್ರನ್ನ ಪೀಸ್ ಆಗಿ ಕತ್ತರಿಸಿದ್ರು ಅವ್ರು ಸಾಯಲ್ಲ. ಇಚ್ಛಾಮರಣ. ಭೀಷ್ಮಾಚಾರ್ಯರು ಅರ್ಜುನನಿಂದ ಹತರಾಗ್ತಾರೆ. ಹತರಾಗ್ತಾರೆ ಅಂತಂದರೆ ಜೀವ ಇರುತ್ತೆ. ಸಂಪೂರ್ಣ ಮಹಾಭಾರತ ಮುಗಿಯೋ ತನಕನೂ ಸಹ ಭೀಷ್ಮಾಚಾರ್ಯರ ಜೀವ ಇರುತ್ತೆ. ಓಕೆ, ಅದೊಂದು ದೊಡ್ಡ ಕತೆ.
ಅದನ್ನು ಸಂಪೂರ್ಣವಾಗಿ ಹೇಳೋದು ಬೇಡ, ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ತಗೊಳ್ಳೋಣ. ಭೀಷ್ಮಾಚಾರ್ಯರು ಬಾಣಗಳ ಸರಮಾಲೆಯಲ್ಲಿ ಅರ್ಜುನ ಭೀಷ್ಮಾಚಾರ್ಯರನ್ನ ಸಿಕ್ಕಿಸ್ತಾನೆ. ಕೌರವರಿಗೆ ಏನು ಹಿನ್ನಡೆ ಆಯಿತು. ಎರಡನೇದಾಗಿ ದ್ರೋಣಾಚಾರ್ಯರು ಹೋಗ್ತಾರೆ. ದ್ರೋಣಾಚಾರ್ಯರು ಸೇನಾಧಿಪತಿಯಾಗಿ ಹೋಗ್ತಾರೆ. ದ್ರೋಣಾಚಾರ್ಯರ ಒಂದು ಶಕ್ತಿ ಏನಪ್ಪ ಅಂದರೆ, ಅವರು ಬಿಲ್ಲು ಬಾಣಗಳನ್ನು ಹಿಡಿದ್ರೆ ಸಾಕ್ಷಾತ್ ಶಿವ ಬಂದ್ರೂ ಸಹ ದ್ರೋಣಾಚಾರ್ಯರನ್ನ ಸೋಲಿಸ್ಲಿಕ್ಕಾಗಲ್ಲ. ಅಂತಹ ಒಂದು ಪವರ್, ಒಂದು ಸಾಮರ್ಥ್ಯ ಯಾರಿಗಿರುತ್ತೆ? ದ್ರೋಣಾಚಾರ್ಯರಿಗಿರುತ್ತೆ. ದ್ರೋಣಾಚಾರ್ಯರು ಪಾಂಡವರ ವಿರುದ್ಧ ಕೌರವರ ಪರವಾಗಿ ಯುದ್ಧವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ದ್ರೋಣಾಚಾರ್ಯರ ಮಗ ಆನೆ ಮೇಲೆ ಕುಳಿತುಕೊಂಡು ಯುದ್ಧವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪಾಂಡವರ ವಿರುದ್ಧ ಒಂದು ಕಡೆ ಯುದ್ಧವನ್ನು ಮಾಡ್ತಾ ಇರ್ತಾರೆ. ಭೀಮ ತನ್ನ ಗದೆಯನ್ನು ತೆಗೆದುಕೊಂಡು ಆ ಅಶ್ವತ್ಥಾಮ ಕುಳಿತಂತಹ ಆನೆಯನ್ನು ಕೊಲ್ತಾನೆ. ಆಗ ಕೊಂದಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ಕೂಗ್ತಾರೆ, ಅಶ್ವತ್ಥಾಮ ಹತಾ ಕುಂಜರ, ಅಂದರೆ ಅಶ್ವತ್ಥಾಮನ ಆನೆ ಸತ್ತೋಯ್ತು ಅಂತ. ಆದರೆ ದ್ರೋಣಾಚಾರ್ಯರಿಗೆ ಕೇಳಿದ್ದೇನು? ಅಶ್ವತ್ಥಾಮ ಹತಾ ಅಂದರೆ ಅಯ್ಯೋ ನನ್ನ ಮಗ ಸತ್ತೋದ ಅಂತ ಹಾಗೆ ಕೇಳುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ತನ್ನ ಬಿಲ್ಲು ಬಾಣಗಳನ್ನು ಎಸೆದು ಓಡಿ ಹೋಗ್ತಾ ಇರ್ತಾರೆ. ಅರ್ಜುನ ದ್ರೋಣಾಚಾರ್ಯರನ್ನು ಸಂಹಾರ ಮಾಡ್ತಾನೆ. ಗುರುಗಳು ಆದರೆ ಅಧರ್ಮದ ವಿರುದ್ಧ ಪಾಂಡವರು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಕೃಷ್ಣನ ಆದೇಶದಂತೆ ದ್ರೋಣಾಚಾರ್ಯರು ಸಹ ಸತ್ತು ಬೀಳ್ತಾರೆ. ಆನಂತರ ದುಶ್ಯಾಸನ ಹೋಗ್ತಾನೆ. ದುಶ್ಯಾಸನ ಕೌರವರ ಪರವಾಗಿ ದುರ್ಯೋಧನ ತಮ್ಮನಾಗಿ ಹೋಗ್ತಾನೆ. ದುಶ್ಯಾಸನನನ್ನು ಭೀಮ ತನ್ನ ಕೈಗಳನ್ನು ಕಾಲುಗಳನ್ನು ಎಲ್ಲ ಮುರಿದು ಹಾಕಿ ಹೊಟ್ಟೆಯನ್ನು ಬಗೆದು ಆ ದುಶ್ಯಾಸನನ ಒಂದು ದೇಹವನ್ನು ನೋಡಲಿಕ್ಕಾಗದಂತಹ ಸ್ಥಿತಿಯಲ್ಲಿ ಮಾಡಿ ಅವನನ್ನು ಕೊಂದು ಹಾಕ್ತಾನೆ. ಕಡೆಗೆ ಆನಂತರ ಕರ್ಣ ಸೇನಾಧಿಪತಿಯಾಗಿ ಹೋಗ್ತಾನೆ. ಕರ್ಣನ ಒಂದು ಕತೆ ನಿಮಗೆ ಗೊತ್ತೇ ಇದೆ. ಈಗಾಗಲೇ 10ನೇ ತರಗತಿಯಲ್ಲಿ ಕೌರವೇಂದ್ರನ ಕೊಂದೆ ನೀನು ಎನ್ನುವಂತಹ ಪದ್ಯದ ಆ ಒಂದು ಅಂತಿಮ ಘಟ್ಟದಲ್ಲಿ ನಾವು ನೋಡೋದಾದರೆ, ಕರ್ಣನ ರಥದ ಚಕ್ರ ಭೂಮಿಯಲ್ಲಿ ಸಿಕ್ಕಾಗ ಅವನು ಕೆಳಗಿಳಿದು ಚಕ್ರವನ್ನು ಎತ್ತಿ ಇಡುವಂತಹ ಸಂದರ್ಭದಲ್ಲಿ ಕೃಷ್ಣ ಹೇಳ್ತಾನೆ, ಕೊಲ್ಲು ಅರ್ಜುನ, ಕೊಲ್ಲು. ನಿನ್ನ ಮಗನನ್ನು ಕೊಂದವನ ಮೇಲೆ ನಿನಗೆ ಕೋಪ ಇಲ್ಲವೇ? ನಿನ್ನ ಮಡದಿಯನ್ನು ಅವಮಾನಿಸಿದವನ ಮೇಲೆ ನಿನಗೆ ಕೋಪ ಇಲ್ಲವೇ? ಸಂಪೂರ್ಣ ಆ ಕರ್ಣನು ಮಾಡಿದಂತಹ ಒಂದು ದುಷ್ಕೃತ್ಯಗಳನ್ನು ನೆನೆಸಿ ಕಡೆಗೆ ಅರ್ಜುನ ಏನು ಮಾಡ್ತಾನೆ, ಕರ್ಣನ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. ಕರ್ಣನೂ ಸಹ ಯಾವಾಗ ಸತ್ತು ಹೋಗ್ತಾನೆ, ಕರ್ಣ ಅರ್ಜುನನಿಂದ ಹತನಾಗ್ತಾನೆ. ಕಡೆಗೆ ಇನ್ನೂ ಜೀವ ಇದ್ದಾಗ ಅರ್ಜುನನ ತಂದೆ ಇಂದ್ರ ಅವನು ಬ್ರಾಹ್ಮಣನ ವೇಷದಲ್ಲಿ ಬಂದು ಕವಚವನ್ನು ಕೇಳಿದಾಗ ಕರ್ಣ ಕವಚವನ್ನು ಕಿತ್ತು ದಾನವನ್ನು ಮಾಡ್ತಾನೆ. ಕರ್ಣನೂ ಸಹ ಸಾವನ್ನಪ್ಪಾನೆ. ಹಾಗೆ ಇದೇ ಸಂದರ್ಭದಲ್ಲಿ ಚಕ್ರವ್ಯೂಹವನ್ನು ಗುರು ದ್ರೋಣಾಚಾರ್ಯರು ರಚನೆ ಮಾಡಿದ್ರು. ಅಲ್ಲಿ ದ್ರೋಣಾಚಾರ್ಯರು ರಚನೆ ಮಾಡಿದಂಥ ಚಕ್ರವ್ಯೂಹದಲ್ಲಿ ಅರ್ಜುನನ ಮಗ ಅಭಿಮನ್ಯು ಅವನು ಸಹ ಸಾವನ್ನಪ್ಪಿದ್ದಾನೆ. ಕಡೆಗೆ ದುರ್ಯೋಧನನ ಮಗ ಲಕ್ಷಣ ಕುಮಾರ ಅವನು ಸಹ ಸಾವನ್ನಪ್ಪಿದ್ದಾನೆ. ಎಲ್ಲರನ್ನ ಕಳೆದುಕೊಂಡಂತಹ ದುರ್ಯೋಧನ ಯುದ್ಧ ಭೂಮಿಯಲ್ಲಿ ತನ್ನವರನ್ನ ನೋಡಲಿಕ್ಕೆ ಹೋಗ್ತಾ ಇದ್ದಾನೆ. ಅಂಥ ಒಂದು ಸಂದರ್ಭದ ಚಿತ್ರಣ ಈ ಒಂದು ಪದ್ಯ ಭಾಗ. ಯಾವುದು? ದುರ್ಯೋಧನ ವಿಲಾಪ. ನೋಡೋಣ ಹಾಗಾದರೆ. ಫಸ್ಟ್ ಪ್ಯಾರ ಮೊದಲನೇ ಲೈನ್ ಇದೆ, ಉಡಿದಿರ್ದ ಕೈದು ನೆತ್ತರ ಕಡಲ್ವಳ್ ಅಡಿಗಡಿಗೆ ತಳಮನ್ನು ಉರ್ಚುತ್ತೀರೆ ಕಾಲ್ ಇಡಲ್ ಎಡೆ ಒಡೆಯದೆ ಕುರುಪತಿ ದಡಿಗ ವೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ. ಉಡಿದಿರ್ದ ಕೈದು ಅಂದರೆ ಬರೀ ಕಾಲಲ್ಲಿ ದುರ್ಯೋಧನ ಹೋಗ್ತಾ ಇದ್ದಾನೆ. ಚಪ್ಪಲಿ ಹಾಕ್ಕೊಂಡಿಲ್ಲ, ಪಾದರಕ್ಷೆಗಳನ್ನು ಹಾಕ್ಕೊಂಡಿಲ್ಲ. ತನ್ನ
ಸಂಬಂಧಿಯಾದಂತಹ ದೂರದ ಸಂಬಂಧಿಯಾದಂತಹ ಸಂಜಯ ಅವನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಬರೀ ಕಾಲಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆಯುಧದ ಚೂರುಗಳು, ಯುದ್ಧ ಭೂಮಿಯಲ್ಲಿ ಸೈನಿಕರು, ರಾಜರುಗಳು, ಮಂತ್ರಿಗಳು, ಸೇನಾಧಿಪತಿಗಳು, ಕೌರವರ ಕಡೆಯವರು, ಪಾಂಡವರ ಕಡೆಯವರು, ಅವರು ಹೊಂದಿದ್ದಂತಹ ಆಯುಧಗಳು ಎಲ್ಲ ಮುರಿದು ಚೆಲ್ಲಾಪಿಲ್ಲಿಯಾಗಿ ರಣರಂಗದಲ್ಲಿ ಬಿದ್ದಿದ್ದಾವೆ. ಉಳಿದಿದ್ದ ಕೈದು ಮುರಿದು ಹೋದ ಆಯುಧದ ಚೂರುಗಳು ದುರ್ಯೋಧನ ಕಾಲಿಗೆ ಚುಚ್ಚುತ್ತಾ ಇದ್ದಾವೆ. ಕೈದು ಅಂದರೆ ಆಯುಧ. ನೆತ್ತರ ಕಡಲ್ ಒಳಗೆ ಅಡಿಗಡಿಗೆ ತಳಮನ್ ಅರ್ಚುತ್ತಿರೆ. ಎಲ್ಲ ರಕ್ತ ಹರಿದು ಅಲ್ಲಲ್ಲಿ ಇನ್ನೂ ಸಹ ಬಿಸಿ ರಕ್ತ ಹರಿತಾ ಇದೆ. ಆ ರಕ್ತದ ಕಡಲ್ನಂತಿರುವಂತಹ ರಕ್ತದ ಕಡಲಿನಲ್ಲಿ ಬಿದ್ದಂತಹ ಹೆಣದ ರಾಶಿಗಳನ್ನು, ದಡಿಗ ವೆಣ, ದೊಡ್ಡ ದೊಡ್ಡ ಹೆಣದ ರಾಶಿ, ದಡಿಗ ವೆಣಂಗಳನೆ, ದೊಡ್ಡ ದೊಡ್ಡ ಹೆಣದ ರಾಶಿಗಳನ್ನು ಓಕೆ ದಾಟಿ ಹೋಗ್ತಾ ಇದ್ದಾನೆ. ಮೆಲ್ಲನೆ ನಡೆದಂ ಅಂದರೆ ಕಾಲಿಡಕ್ಕೂ ಜಾಗ ಇಲ್ಲ. ಹಿ ಈಸ್ ಗೋಯಿಂಗ್ ಟು ಮೀಟ್ ಹಿಸ್ ಹೂ ಅಂಡ್ ಆಲ್ ಈ ಲಾಸ್ಟ್. Okay, his people, own people, who and all lost, he is going. He can't able to walk because huge dead bodies groups. He can't able to move forward. No place to keep his legs. Weapons, sword pieces are poking his feet, under the feet. Then he was stamping the dead bodies and moving, and he was taking help from Sanjaya. ಮೆಲ್ಲನೆ ನಡೆದಂ. ಇದು ಮೊದಲನೇ ಪ್ಯಾರ. ಎರಡನೇ ಪ್ಯಾರಾಗ್ರಾಫ್ ಇದೆ. ಇದನ್ನು ನಾವು ಚಂಪು ಕಾವ್ಯ ಅಂತ ಕರಿತೀವಿ. ಗದ್ಯ ಪದ್ಯ ಮಿಶ್ರಿತ ಕಾವ್ಯವನ್ನು ನಾವು ಚಂಪು ಅಂತ ಕರಿತೀವಿ. ಓಕೆ, ಎರಡನೇ ಪ್ಯಾರಾಗ್ರಾಫ್ ನೋಡೋಣ. ಇಬ ಶೈಲಂಗಳನ್ ಏರಿ ಇಲ್ಲಿ ವಿ ಬರೆದು ಹಿಂಗೆ ಅಡ್ಡಗೆರೆ ಹಾಕಿದರೆ ಅದನ್ನು ರಾ ಅಂತ ಕರಿತೀವಿ. ಬರೀ ವಿ ಬರೆದ್ರೆ ಅದನ್ನು ಲಾ ಮತ್ತು ಳ. ಅಕಾರ್ಡಿಂಗ್ ಟು ಸಿಚುವೇಶನ್ ವಿ ಆರ್ ಯೂಸಿಂಗ್ ಲಾ ಅಂಡ್ ಳ. ವಿ ಬರೆದು ಅಡ್ಡಗೆರೆ ಹಾಕಿದರೆ ರಾ, ವಿ ಬರೆದು ಅಡ್ಡಗೆರೆ ಹಾಕಿ ಈತ್ವ ಕೊಟ್ಟರೆ ರಿ, ಏತ್ವ ಕೊಟ್ಟರೆ ರೇ, ಕೊಂಬು ಕೊಟ್ಟರೆ ರು. ಇಬ ಶೈಲಂಗಳನ್ ಏರಿ ರುದಿರ ಸ್ರೋತಂಗಳಂ ದಾಂಟಿ ಇಬಧೋರ್ ನೀಲ ಲತಾ ಪ್ರತಾನ ವಿಪಿನ ವ್ರಾತಂಗಳೊಳ್ ಸಿಲ್ಕಿ ಬರಂಗೈದು ಉರದೈದೀ ಸಂಜಯ ಶಿರಸ್ಕಂದಾವಲಂಬಂ ಕುರು ಪ್ರಭು ಕಂಡಂ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ. ಮೊದಲನೇ ಸಾಲಿನ ಒಂದು ಅರ್ಥ. ಇಬ ಶೈಲಂಗಳನ್ ಏರಿ ಅಂದರೆ ಇಬ ಅಂತಂದರೆ ಆನೆ, ಶೈಲ ಅಂದರೆ ಪರ್ವತ. ದೊಡ್ಡ ದೊಡ್ಡ ಆನೆಗಳು ಸಹ ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದಿದ್ದಾವೆ. ಅಷ್ಟೇ ಹೆಣದ ರಾಶಿಯೂ ಸಹ ಇದೆ. ಹೆಣದ ರಾಶಿ ಒಂದ್ರ ಮೇಲೆ ಒಂದು ಹೆಣದ ಮೇಲೆ ಇನ್ನೊಂದು ಹೆಣದ ಮೇಲೆ ಇನ್ನೊಂದು ಹೆಣದ ರಾಶಿನೂ ಸಹ ಇದೆ. ದೊಡ್ಡ ದೊಡ್ಡ ಆನೆಗಳೂ ಸಹ ಸತ್ತು ಬಿದ್ದಿದ್ದಾವೆ. ದೊಡ್ಡ ದೊಡ್ಡ ಆನೆಗಳನ್ನು ಏರಿ ಕೆಳಗೆ ಇಳಿತಾ ಇದ್ದಾನೆ. ಆನಂತರ ಅಪಾರವಾದಂಥ ಹೆಣದ ರಾಶಿಯನ್ನು ಸಹ ಇವನು ಮೇಲೆ ಏರಿ ಕೆಳಗೆ ಇಳಿತಾ ಇದ್ದಾನೆ. ಎರಡು ರೀತಿಯನ್ನು ನಾವು ತಗೋಬೋದು. ರುದಿರ ಸ್ರೋತಂಗಳಂ ದಾಂಟಿ ರಕ್ತದ ಪ್ರವಾಹವನ್ನು ದಾಟ್ತಾ ಇದ್ದಾನೆ. ರುದಿರ ಅಂದರೆ ರಕ್ತ, ಸ್ರೋತ ಅಂದರೆ ಪ್ರವಾಹ, ದಾಂಟಿ ಅಂದರೆ ದಾಟ್ತಾ ಇದ್ದಾನೆ. ಹಾಗೆ ಆನೆ, ದೊಡ್ಡ ದೊಡ್ಡ ಆನೆಗಳನ್ನು ಮೇಲೆ ಹತ್ತಿ ಇಳಿತಾ ಇದ್ದಾನಲ್ಲ, ಅದನ್ನು ಕವಿ ಭಾಳ ಚೆನ್ನಾಗಿ ಹೋಲಿಸಿದ್ದಾನೆ. ಇಬ ಶೈಲಂಗಳನ್ನು ಏರಿ ದೊಡ್ಡ ದೊಡ್ಡ ಪರ್ವತಗಳನ್ನೇ ಮೇಲೆ ಹತ್ತಿ ಇಳಿತಾ ಇದ್ದಾನೇನೋ ಎನ್ನುವಂಥ ರೀತಿಯಲ್ಲಿ ಹೋಲಿಕೆ ಮಾಡಿದ್ದಾನೆ. ಹಾಗೆ ಇಳಿಬೇಕಾದ್ರೆ ಲತಾ ಅಂದರೆ ಬಳ್ಳಿ ಅಂತ. ಆನೆಯ ಸೊಂಡಿಲುಗಳ ನಡುವೆ ಆ ದುರ್ಯೋಧನ ಕಾಲುಗಳು ಸಿಕ್ಕಾಕೊಳ್ತಾ ಇದೆ, ಬಿಡಿಸ್ಕೊಳ್ಲಿಕ್ಕಾಗ್ತಾ ಇಲ್ಲ. ಓಕೆ, ಲತಾ ಪ್ರತಾನ ವಿಪಿನ ವ್ರಾತಂಗಳೊಳು ಸಿಲ್ಕಿ ಬರಂಗೇದು ಉರದೈದಿ ಅಂದರೆ ಕಾಲು ಸಿಗಾಕೋತಾ ಇದೆ, ಎಳೆಯಕ್ಕೆ ಬರ್ತಾ ಇಲ್ಲ. ಸಂಜಯ ಶಿರಸ್ಕಂದಾವಲಂಬಂ, ಪಕ್ಕದಲ್ಲಿ ಇದ್ದಂತಹ ಸಂಜಯ ಏನು ಸಪೋರ್ಟ್, ಶಿರಸ್ಕಂದಾವಲಂಬಂ, ಅವಲಂಬಂ ಅಂದರೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅವನು ಹೊರಗೆ ಬರಲಿಕ್ಕೆ.
ಓಕೆ. ಸಂಜಯ ಕೈಯನ್ನು ಕೊಡ್ತಾ ಇದ್ದಾನೆ, ಅವನು ಎಳಿತಾ ಇದ್ದಾನೆ. ಕಡೆಗೆ ಸಂಜಯನ ಹೆಗಲ ಮೇಲೆ ಕೈ ಹಾಕಿ ಕಡೆಗೆ ಮುಂದೆ ಹೋಗ್ತಾ ಇದ್ದಾನೆ. ಸಂಜಯನ ಜೊತೆಯಲ್ಲಿ ದುರ್ಯೋಧನ ಮುಂದೆ ಆ ಯುದ್ಧ ಭೂಮಿಯಲ್ಲಿ ಮೊದಲನೇದಾಗಿ ಯಾರ ಒಂದು ಶವವನ್ನು ನೋಡ್ತಾನೆ ಅಂದರೆ, ಶವ ಅಂದರೆ ಇಲ್ಲಿ ಕಳೇಬರ ಅಂತ ಕರಿತೀವಿ. ಗುರು ದ್ರೋಣಾಚಾರ್ಯರು ಸತ್ತು ಬಿದ್ದಿರುವಂಥದ್ದನ್ನು ನೋಡ್ತಾ ಇದ್ದಾನೆ. ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ ಅಂದರೆ ಮೈಯೆಲ್ಲ ಗಾಯಗಳಾಗಿದ್ದಾವೆ, ಬಾಣಗಳು ಚುಚ್ಚಿದೆ ಅಲ್ವಾ, ಖಡ್ಗದ ಒಂದು ಏನು ಗಾಯದ ಚಿಹ್ನೆ ಇದೆ, ಅಲ್ಲಲ್ಲಿ ರಕ್ತ ಹೆಪ್ಪುಗಟ್ಟಿದೆ ಅಲ್ವಾ, ಬಾಣ ಚುಚ್ಚಿ ರಕ್ತ ಹೆಪ್ಪುಗಟ್ಟಿದೆ, ಗಾಯಗಳಾಗಿದ್ದಾವೆ. ಸತ್ತು ಬಿದ್ದಿರುವಂತಹ ಗುರು ದ್ರೋಣಾಚಾರ್ಯರ ಕಳೆಬರಹವನ್ನು ದುರ್ಯೋಧನ ನೋಡ್ತಾ ಇದ್ದಾನೆ. ನಂತರದ ಒಂದು ಪ್ಯಾರಾಗ್ರಾಫ್ ಇದೆ, ವಚನ ಇದೆ. ಅಂತು ನಿಸರ್ಗ ದುಷ್ಟ ದುಮ್ಯ ಕಚ ನಿಗ್ರಹಕರ ವಿಲುಳಿತ ಮೌಳಿಯಾಗಿರ್ದ ಭಾರದ್ವಾಜನ ಇರವಂ ರಾಜರಾಜಂ ನೋಡಿ. ಅಂದರೆ ನಿಸರ್ಗ ದುಷ್ಟ ದುಮ್ನ ಕೆಟ್ಟವರಿಗೆ ಕೆಟ್ಟವರು ಆದಂತಹ ತಲೆ ಕೂದಲೆಲ್ಲ ಹರಡಿಕೊಂಡಿದೆ. ಕಚ ನಿಗ್ರಹಕರ ವಿಳುಳಿತ ಅಂದರೆ ಭಾರದ್ವಾಜ ಅಂದರೆ ದ್ರೋಣಾಚಾರ್ಯರ ತಲೆ ಕೂದಲೆಲ್ಲ ಹರಡಿದೆ. ಆ ತಲೆ ಮಣ್ಣಿಗೆ ತಾಗಿ ಎಲ್ಲ ಮಣ್ಣಾಗಿದೆ. ಅಂತಹ ಒಂದು ಭಾರದ್ವಾಜನ ಇರವಂ ದ್ರೋಣಾಚಾರ್ಯರ ಒಂದು ಸ್ಥಿತಿಯನ್ನು ನೋಡಿ ಆ ದ್ರೋಣಾಚಾರ್ಯರ ಒಂದು ಶವದ ಮುಂದೆ ದುರ್ಯೋಧನ ಏನು ಹೇಳ್ತಾನೆ ನೋಡ್ಕೊಳ್ಳಿ. ಅರಿಯಮೆ ಬಿಲ್ಲ ಬಿನ್ನಣಕೆ ಗಾಂಡೀವಿ ಅಲ್ತು ಪಿನಾಕ ಪಾಣಿಯುಂ ನೆರೆಯನ್ ಇದಿರ್ಚಿ ನಿಮ್ಮೊಡನೆ ಕಾದು ಗೆಲಲ್ಕದು ನಿಮ್ಮದು ಏನು ಉಪೇಕ್ಷೆಯೇಂ ಅರಿಯೇ ಇದನ್ನು ಕರ್ಮವಶಮೇ ಎಂದರಿಯೇ ನಿಮಗಿಂತು ಸಾವು ಈ ತರನ್ ಅಕಾರಣಂ ನೆರೆಯೇ ಸಂಭವಿಸಿರ್ದುದೋ ಕುಂಭ ಸಂಭವ. ಅಂದರೆ ಹೇಳ್ತಾ ಇದ್ದಾನೆ ದುರ್ಯೋಧನ, ಅರ್ಜುನ ನಿಮ್ಮನ್ನು ಸಂಹಾರ ಮಾಡಿದ್ದಾನೆ, ನಿಮ್ಮನ್ನು ಕೊಂದಿದ್ದಾನೆ. ನನಗೆ ಗೊತ್ತಿಲ್ವಾ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯ. ನೀವು ಬಿಲ್ಲು ಮತ್ತು ಬಾಣಗಳನ್ನು ಹಿಡಿದುಕೊಂಡ್ರೆ ಗಾಂಡೀವಿ ಅಂದರೆ ಗಾಂಡೀವ ಎಂಬ ಧನಸ್ಸನ್ನು ಹೊಂದಿದಂಥವನು ಯಾರೋ ಅವನೇ ಅರ್ಜುನ. ಆ ಅರ್ಜುನ ಅಲ್ಲ, ನಾಟ್ ಓನ್ಲಿ ಅರ್ಜುನ, ಇಫ್ ಗಾಡ್ ಶಿವ ಓನ್ಲಿ ಕಮ್ಸ್ ಇನ್ ಫ್ರಂಟ್ ಆಫ್ ಯು, ಹಿ ಕಾಂಟ್ ಯು ಓಕೆ ಇನ್ ಫ್ರಂಟ್ ಆಫ್ ಯು. ಇಫ್ ಶಿವ ಕಮ್ಸ್ ಇನ್ ಫ್ರಂಟ್ ಆಫ್ ಯು ಕಾಂಟ್ ಡಿಫೀಟ್ ಈಸಿಲಿ. ಸಾಕ್ಷಾತ್ ಶಿವನೇ, ಗಾಂಡೀವಿ ಅಂದರೆ ಅರ್ಜುನ ಅಲ್ಲ, ಶಿವನೇ ನಿಮ್ಮ ಎದುರಿಗೂ ಬಂದರು ನೀವು ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡಿದ್ದರೆ ನಿಮ್ಮನ್ನು ಸೋಲಿಸ್ಲಿಕ್ಕಾಗಲ್ಲ. ಅದು ಹೇಗೆ ನೀವು ಮಡಿದಿರಿ, ಏನು, ಹೇಗೆ ನಿಮಗೆ ಸಾವು ಸಂಭವಿಸ್ತು? ಓಕೆ, ಇದು ನೀವು ಈ ಒಂದು ಯುದ್ಧ ಭೂಮಿಯನ್ನು ತಾತ್ಸಾರವಾಗಿ ನೋಡಿದ್ರ ಯುದ್ಧವನ್ನು, ಅಥವಾ ನನ್ನ ಹಣೆ ಬರಹ ಸರಿ ಇಲ್ವಾ? ಓಕೆ, ಯು ನೆಗ್ಲೆಕ್ಟೆಡ್ ದಿಸ್ ವಾರ್ ಆರ್ ದಿಸ್ ಇಸ್ ಮೈ ಬ್ಯಾಡ್ ಫೇತ್, ಐ ಡೋಂಟ್ ನೋ ಹೌ ಯು ಡೈಡ್. ನಿಮಗೆ ಈ ಸಾವು ಅಕಾರಣಂ, ನಿಮಗೆ ಈ ಸಾವು ಅಲ್ವಾ, ಇದು ಅಲ್ಲ, ಇದು ನಿಮಗೆ ಈ ಸಂದರ್ಭದಲ್ಲಿ ಇಂತಹ ಸಾವು ಅಲ್ಲ. ಯಾಕೆ ಅಂತಂದರೆ ಸಾಕ್ಷಾತ್ ಶಿವ ಬಂದರೂ ನಿಮ್ಮನ್ನು ಗೆಲ್ಲಕ್ಕಾಗಲ್ಲ. ಅದು ಹೆಂಗೆ ನೀವು ಸತ್ರಿ? ಇದೇನು ನೀವು ಉಪೇಕ್ಷೆ ಮಾಡಿದ್ರು, ಅಥವಾ ನನ್ನ ಹಣೆ ಬರಹ ಸರಿ ಇಲ್ವೋ? ಕುಂಭ ಸಂಭವ ಅಂದರೆ ದ್ರೋಣಾಚಾರ್ಯ, ಕುಂಭದಲ್ಲಿ ಜನಿಸಿದವನು ಅನ್ನುವಂಥದ್ದು. ಕುಂಭ ಸಂಭವ, ಸಂಭವ ಅಂದರೆ ಹುಟ್ಟಿದವನು ಯಾರು? ದ್ರೋಣಾಚಾರ್ಯ ಎಂದು ದುಃಖಂಗೈದು ಕುಂಭ ಸಂಭವನಂ ತ್ರಿಪ್ರದಕ್ಷಿಣಂಗೈದು ಬರುತ್ತಂ ಆ ದಿಶಾ ಭಾಗದೊಳ್. ಹಾಗೆ ಗುರು ದ್ರೋಣಾಚಾರ್ಯರ ಶವವನ್ನು 3 ಸುತ್ತು ಪ್ರದಕ್ಷಿಣೆ ಮಾಡ್ತಾನೆ. ಯಾರು? ದುರ್ಯೋಧನ. ಕೈ ಮುಗಿದು 3 ಸುತ್ತು ಪ್ರದಕ್ಷಿಣೆಯನ್ನು ಮಾಡಿ ಮುಂದೆ ಹೋಗ್ತಾನೆ. ಸ್ವಲ್ಪ ಮುಂದೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಶತ್ರುವಾದಂತಹ ಅರ್ಜುನನ ಮಗ ಅಭಿಮನ್ಯು ಬಿದ್ದಿರ್ತಾನೆ, ಸತ್ತು ಬಿದ್ದಿದ್ದಾನೆ. ಅರ್ಜುನನ ಮಗ ಅಭಿಮನ್ಯುವಿನ ಶವವನ್ನು ನೋಡಿ ಸುಮ್ಮನೆ ಹೋಗಲ್ಲ, ಮುಂದೆ ಹೋಗಲ್ಲ. ಅರ್ಜುನನ ಶವನ ತಾತ್ಸಾರ ಮಾಡಿ ದುರ್ಯೋಧನ ಮುಂದೆ ಹೋಗಲ್ಲ. ಏನು ಮಾಡ್ತಾನೆ ನೋಡಿ, ನೆಕ್ಸ್ಟ್ ಪ್ಯಾರಾಗ್ರಾಫ್.
ನಿಮಗೆಲ್ಲ ಗೊತ್ತಿದೆ, ಅಭಿಮನ್ಯು ಚಕ್ರವ್ಯೂಹದಲ್ಲಿ ಚಕ್ರವ್ಯೂಹವನ್ನು ರಚನೆ ಮಾಡೋದು ದ್ರೋಣಾಚಾರ್ಯರು. ಆದರೆ ಅದನ್ನು ಭೇದಿಸಲಿಕ್ಕೆ ಸೂತ್ರಧಾರ ಕೃಷ್ಣನಿಗೆ ಗೊತ್ತು, ದ್ರೋಣಾಚಾರ್ಯರಿಗೆ ಗೊತ್ತು, ಹಾಗೂ ಅರ್ಜುನನಿಗೂ ಗೊತ್ತು. ಹಾಗೆ 99 ಭಾಗ ಅಭಿಮನ್ಯುವಿಗೆ ಗೊತ್ತು. ಯಾಕೆ ಅಂತಂದರೆ ಕೃಷ್ಣನ ತಂಗಿ ಸುಭದ್ರೆ ಗರ್ಭದಲ್ಲಿ ಅಭಿಮನ್ಯು ಮಗುವಾಗಿದ್ದಂಥ ಸಂದರ್ಭದಲ್ಲಿ ಕೃಷ್ಣ ತನ್ನ ತಂಗಿಯನ್ನು ತನ್ನ ಊರಿಗೆ ಕರೆದುಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ಸಾರಥಿಯಾದಂತಹ ಕೃಷ್ಣ ತನ್ನ ತಂಗಿ ಸುಭದ್ರೆಗೆ ಆ ಚಕ್ರವ್ಯೂಹದ ಒಂದು ಚಕ್ರವ್ಯೂಹ ಅಂದರೆ ಏನು, ಅದನ್ನು ಭೇದಿಸೋದು ಹೇಗೆ, ಹೊರಗೆ ಬರೋದು ಹೇಗೆ, ಅದನ್ನು ಸ್ಟಾರ್ಟ್ ಮಾಡ್ತಾನೆ. ಆದರೆ ಸಂಪೂರ್ಣ ಮಾಡಲ್ಲ. ಯಾಕೆ ಅಂತಂದರೆ ಅವನು ಕಥೆನ ಹೇಳ್ತಾ ಮುಂದೋಗ್ತಾ ಇರಬೇಕಾದ್ರೆ ಆ ಸುಭದ್ರೆ ಮಲಗಿಬಿಡ್ತಾಳೆ. ಹೊಟ್ಟೆಲಿರೋ ಮಗು ಅಭಿಮನ್ಯು ಹೌದು ಹ್ಞೂ ಹ್ಞೂ ಅಂತ ಇರುತ್ತೆ. ಕಡೆಗೆ ಕೃಷ್ಣ ಹಿಂತಿರುಗಿ ನೋಡ್ತಾನೆ, ತಂಗಿ ಮಲಗಿದಾಳೆ. ಕಡೆಗೆ ಚಕ್ರವ್ಯೂಹದಿಂದ ಹೊರಗೆ ಬರೋದು ಹೇಗೆ ಸ್ಟಾಪ್ ಮಾಡಿಬಿಟ್ಟ, ಹೇಳೋದೇ ಇಲ್ಲ. ಅದು ಫ್ಲ್ಯಾಶ್ ಬ್ಯಾಕ್. ಚಕ್ರವ್ಯೂಹದಲ್ಲಿ ನುಗ್ಗಿ ಸಾವಿರಾರು ವೀರಾದಿ ವೀರರನ್ನು ಕೊಲ್ತಾನೆ. ಯಾರು? ಅಭಿಮನ್ಯು. ಕಡೆಗೆ ಹೊರಗೆ ಬರೋಕ್ಕೆ ಹೇಗೆ ಅಂತ ಗೊತ್ತಿಲ್ಲ, ಅಭಿಮನ್ಯು ಸತ್ತೋಗಿದ್ದಾನೆ. ಅವನ ಸ್ಥಿತಿಯನ್ನು ನೋಡಿ ಸುಮ್ಮನೆ ಮುಂದೆ ಹೋಗಲ್ಲ. ಅಭಿಮನ್ಯುವಿನ ಶವದ ಹತ್ತಿರ ದುರ್ಯೋಧನ ಬರ್ತಾನೆ. ಮುಂದಿನ ಪ್ಯಾರಾಗ್ರಾಫಲ್ಲಿ ಅಭಿಮನ್ಯುವಿನ ಸ್ಥಿತಿ ಹೇಗಿತ್ತು? 2 ಅಂಕದ ಪ್ರಶ್ನೆಗಳು. ಏನು 2 ಅಂಕದ ಪ್ರಶ್ನೆಗಳಿದೆ ನೋಡಿ. ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೆ ಬರಹ ಯಾವ ರೀತಿ ಕಾಣುತ್ತಿತ್ತು? ಮೊದಲನೇ ಪ್ರಶ್ನೆ 2-3 ವಾಕ್ಯದಲ್ಲಿ, ಅದಕ್ಕೆ ಇದು ಉತ್ತರ. ಅರೆ ಮುಗಿದಿರ್ದ ಅರ್ಧ ಮುಚ್ಚಿದ ಕಣ್ಣುಗಳು, ಅರ್ಧ ತೆರೆದ ಕಣ್ಣುಗಳು. ಅರಳ್ದ ಮೊಗಂ, ಅರಳಿದ ಮುಖ. ಕಡಿವೋದ ಕೈ, ಕತ್ತರಿಸಿದ ಕೈಗಳು. ಆಸುರ ತರಮಾಗೆ ಕರ್ಚಿದ ಅವಡುಂ, ಖರ್ಚು ಅಂದರೆ ಕಚ್ಚು ಅಂತ. ಹೀಗೆ 2 ದವಡೆಗಳನ್ನು ಕಚ್ಚಿದಾನೆ ವೀರಾವೇಶದಿಂದ ಹೋರಾಡಬೇಕಾದ್ರೆ. ಬೆರಸನ್ಯಶರ ಪ್ರಹಾರ ಜರ್ಜರಿತ, ಕೈ ಕತ್ತರಿಸಿ ಹೋಗಿದ್ದಾವೆ. ಇಡೀ ಮೈ ಆಯುಧದ ಕತ್ತಿ ಖಡ್ಗದಿಂದ ಚುಚ್ಚಿರುವಂತಹ ಸ್ಥಳದಲ್ಲಿ ಅಲ್ಲೆಲ್ಲ ರಕ್ತ ಹೆಪ್ಪುಗಟ್ಟಿದೆ. ಇಡೀ ಮೈ ಗಾಯಗಳಾಗಿದ್ದಾವೆ. 2 ಕೈ ಇಲ್ಲ, 2 ಕೈಗಳು ಕತ್ತರಿಸಿ ಹೋಗಿದ್ದಾವೆ. ನವಲೋಹಿತ ವಾರ್ದಿಯೊಳ ಅಲ್ದು, ಹೊಸ ರಕ್ತದಲ್ಲಿ, ವಾರಿದಿ ಅಂದರೆ ಸಮುದ್ರ, ಹೊಸ ರಕ್ತದ ಸಮುದ್ರದಲ್ಲಿ ಬಿದ್ದಿದ್ದಾನೇನೋ ಅನ್ನುವಂತಹ ರೀತಿಯಲ್ಲಿ ಅರ್ಜುನನ ಮಗ ಅಭಿಮನ್ಯು ಬಿದ್ದಿರುವಂತಹ ಸ್ಥಿತಿಯನ್ನು ವಾರ್ದಿಯೊಳ್ ಅಳ್ದು ಅಂದರೆ ಅದ್ದು, ಬಿಳ್ದನಂ ಅಂದರೆ ಬಿದ್ದಿರುವಂತಹ ಅರ್ಜುನನ ಮಗ ಅಭಿಮನ್ಯುವಿನ ಕಳೆ ಬರಹವನ್ನು ಕುರುಪತಿ ನೋಡಿ ದುರ್ಯೋಧನ ನೋಡ್ತಾ ಇದ್ದಾನೆ. ಕುರುಪತಿ ಅಂದರೆ ಕುರುವಂಶದ ರಾಜ. ಯಾರು? ಧೃತರಾಷ್ಟ್ರನ ಮಗನಾದಂತಹ ಕುರುಪತಿ ದುರ್ಯೋಧನ ನೋಡಿ ಕಂಡನ್ ಅಭಿಮನ್ಯು ಕುಮಾರನ್ ಆಜಿವೀರನಂ ಅಂದರೆ ಮಹಾಪರಾಕ್ರಮಿಯಾದಂತಹ ಆ ಅಭಿಮನ್ಯುವಿನ ಶವವನ್ನು ನೋಡ್ತಾ ಇದ್ದಾನೆ. ಆ ನಂತರ ಏನಾಗುತ್ತೆ ನೋಡಿ, ಮುಂದಿನ ಪ್ಯಾರ ವಚನ. ಅಂತೂ ಆ ಅಹಿಕೇತನಂ ನೋಡಿ, ಅಹಿಕೇತನ ಅಂದರೆ ದುರ್ಯೋಧನ, ಕೇತನ ಅಂದರೆ ಬಾವುಟ. ಅಹಿಕೇತನಂ ನೋಡಿ ಇವನು ಹೇಳ್ತಾ ಇದ್ದಾನೆ, ದುರ್ಯೋಧನ ಅಭಿಮನ್ಯುವಿನ ಶವದ ಮುಂದೆ ಏನಂತ ಕೊಂಡಾಡ್ತಾ ಇದ್ದಾನೆ ಅಭಿಮನ್ಯುವಿನ ಶೌರ್ಯ ಸಾಹಸದ ಗುಣಗಳನ್ನು. ಗುರು ಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗೆ ಅರಿದು ಪುಗಲದಂ ಪೊಕ್ಕು, ರಣಾಜೀರ ದೊಳ್ ಅರಿನ್ರುಪರನ್ ಇಕ್ಕಿದ ನರಸುತ ನಿನ್ನೊರೆಗೆ ದೊರೆಗೆ ಗಂಡರಂ ಒಳರೆ. ಒಡೆದ ಮೀನಿಂಗ್, ಗುರು ಪಣ್ಣಿದ ಚಕ್ರವ್ಯೂಹ ರಚನೆ. ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ಗುರು ದ್ರೋಣಾಚಾರ್ಯರು ರಚಿಸಿದಂತಹ ಚಕ್ರವ್ಯೂಹದಲ್ಲಿ ಸಾಮಾನ್ಯವಾದವರು ಹೋಗಲಿಕ್ಕೆ ಅಂದರೆ ಪ್ರವೇಶಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಆ ಚಕ್ರವ್ಯೂಹದಲ್ಲಿ ಪೊಕ್ಕು ಅಂದರೆ ಹೊಕ್ಕು, ಎಂಟರ್ಡ್. ರಣಾಜೀರದೊಳ್ ರಣ ಅಂದರೆ ಯುದ್ಧ ಭೂಮಿ, ಆಜೀರ ಅಂದರೆ ಯುದ್ಧ ಭೂಮಿಯಲ್ಲಿ ಹೊಕ್ಕು. ಓಕೆ, ರಣಾಜೀರದೊಳ್
ಅರಿ ನೃಪರ ನಿಕ್ಕಿದ. ಅರಿ ಅಂದರೆ ಶತ್ರು, ನೃಪ ಅಂದರೆ ರಾಜರು. ಶತ್ರು ರಾಜರುಗಳು ಅಂದರೆ ಕೌರವರನ್ನು. ಓಕೆ, ಅನೇಕ ಶತ್ರು ರಾಜರುಗಳನ್ನು, ಸೈನಿಕರನ್ನು ನಾಶ ಮಾಡಿದಂತಹ ನರಸುತ. ನರ ಅಂದರೆ ಅರ್ಜುನ. ಇಲ್ಲಿ ನರ ಅಂದರೆ ನಿಮಗೆ ನಾನಾರ್ಥ ಕೇಳ್ತಾರೆ ಎಕ್ಸಾಮ್ಗೆ. ನಾನಾರ್ಥದಲ್ಲಿ ನರ, ಒಂದು ಮೀನಿಂಗ್ ನರ ಅಂದರೆ ಅರ್ಜುನ, ಇನ್ನೊಂದು ರಕ್ತನಾಳ. ರಕ್ತನಾಳವನ್ನು ನಾವು ನರ ಅಂತ ಕರಿತೀವಿ. ಇನ್ನೊಂದು ಅರ್ಜುನ. ಅರ್ಜುನನ ಮಗನೇ, ನಿನ್ನೊರೆಗೆ ದೊರೆಗೆ ಗಂಡರಮ್ಮೊಳರೆ, ನಿನ್ನಂತಹ ಮಹಾಪರಾಕ್ರಮಿಗಳು ಎಲ್ಲಾದರೂ ಇದ್ದಾರೆ? ಇಂತಹ ಅಲ್ವಾ ಅಸಾಧ್ಯವಾದಂತಹ ಚಕ್ರವ್ಯೂಹದಲ್ಲಿ ಪ್ರವೇಶಿಸಿ ಮಹಾನ್ ವೀರಾದಿ ವೀರರನ್ನು ಕೊಂದಂತಹ ನಿನ್ನಂತಹ ವೀರರು ಯಾರಾದರೂ ಇದ್ದಾರೆ? ಮುಂದಿನ ಪ್ಯಾರ, ಅಸಮಬಲ ಎಕ್ಸ್ಟ್ರಾಡಿನರಿ ಸ್ಟ್ರೆಂತ್, ಭವದ್ವಿಕ್ರಮ ಬ್ರೇವ್ನೆಸ್, ಅಸಂಭವಂ ಇಂಪಾಸಿಬಲ್, ಆ್ಯಂಡ್ ಯೂತ್ ಯು ಆರ್ ಎ ಸ್ಮಾಲ್ ಗೈ, ಸ್ಮಾಲ್ ಬಾಯ್, ಆ್ಯಂಡ್ ಎಕ್ಸ್ಟ್ರಾಡಿನರಿ ಪವರ್, ಸ್ಟ್ರೆಂತ್, your braveness, impossible. I didn't see any other youth people. ಯುವಕರಲ್ಲಿ ನಿನ್ನಂತಹ ಮಹಾಪರಾಕ್ರಮವನ್ನು, ಧೈರ್ಯವನ್ನು ನಾನು ನೋಡಿಲ್ಲ. ಪೆರರ್ಗೆ ಅಂದರೆ ಬೇರೆಯವರಲ್ಲಿ ನಾನು ಕಂಡಿಲ್ಲ ಇದುವರೆಗೂ. ನಿನ್ನ ಇನಿತಂ ಪ್ರಾರ್ಥಿಸುವೆ ಅಭಿಮನ್ಯು, ನಿಜ ಸಾಹಸೈಕ ದೇಶಾನುಮರಣಂ ಯಮಗಕ್ಕೆ ಗಡ. ಅಂದರೆ ಅರ್ಥ ಏನಪ್ಪ ಅಂತಂದರೆ, ದುರ್ಯೋಧನ ತನ್ನ ಮನಸ್ಸಿನಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ, ನಾನು ನಿನ್ನನ್ನು ಅಭಿಮನ್ಯು ಬೇಡ್ಕೊಳ್ತೇನೆ, ನಿನ್ನಂತಹ ವೀರಮರಣದಲ್ಲಿ ಅಟ್ಲೀಸ್ಟ್ 1%, ಒಂದು ಭಾಗನಾದರೂ ನನಗೆ ಬರಲಿ, ನನಗೂ ಸಹ ನಿನ್ನಂತಹ ವೀರಮರಣವನ್ನು ನಾನೂ ಸಹ ಅಪೇಕ್ಷಿಸ್ತೇನೆ ಅಂತ ತನ್ನ ಮನಸ್ಸಿನಲ್ಲಿ ಪ್ರಾರ್ಥಿಸ್ತಾನೆ. ದಟ್ ಈಸ್ ನೆಕ್ಸ್ಟ್ ಲೈನ್. ಎಂದು ಆತ್ಮಗತದೊಳೆ ಬಗೆದು ತನ್ನ ಮನಸ್ಸಿನಲ್ಲಿ ಯೋಚಿಸಿ, ಅಂತೂ ಅಭಿಮನ್ಯುವಿಗೆ ಕೈಗಳ ಮುಗಿದು. ನೋಡಿ, ಶತ್ರುವಿನ ಮಗ, ನೆಗ್ಲೆಕ್ಟ್ ಮಾಡಿ ಹೋಗ್ಬೋದಿತ್ತು. ಓಕೆ, ಹಿ ಕ್ಯಾನ್ ಬ್ಲೇಮ್ ಟು ಹಿಸ್ ಎನಿಮೀಸ್ ಅಂಡ್ ನೋ, he so pride about his enemy's son, means ಅರ್ಜುನಾಸ್ ಸನ್ ಅಭಿಮನ್ಯು. ಓಕೆ, ಅವನಿಗೂ ಕೈ ಮುಗಿತಾನೆ. ಅದು ಒಂದು ದುರ್ಯೋಧನ ಒಂದು ಒಳ್ಳೆ ಗುಣ, ಗುಡ್ ಕ್ಯಾರೆಕ್ಟರ್. ಈ ಸಂದರ್ಭದಲ್ಲಿ ದಿಸ್ ಸಿಚುವೇಶನ್ ಕೈಗಳ ಮುಗಿದು ಬರುತ್ತು. ಆಮೇಲೆ ಸ್ವಲ್ಪ ಮುಂದೆ ಹೋಗ್ತಾನೆ. ತನ್ನ ಮಗನಪ್ಪ ಲಕ್ಷಣ ಕುಮಾರನಂ ನೆನೆದು, ನಾಟ್ ಲಕ್ಷ್ಮಣ, ಲಕ್ಷಣ ಕುಮಾರನಂ ನೆನೆದು. ದುರ್ಯೋಧನನ ಹೆಂಡತಿ ಭಾನುಮತಿ, ದುರ್ಯೋಧನ ಮತ್ತು ಭಾನುಮತಿಯರ ಮಗ ಲಕ್ಷಣ ಕುಮಾರ. ಅವನೂ ಸಹ ಪಾಂಡವರ ವಿರುದ್ಧವಾಗಿ ತನ್ನ ತಂದೆಯ ಪರವಾಗಿ ಯುದ್ಧದಲ್ಲಿ ಮಡಿದು ಅವನು ಸತ್ತು ಹೋಗಿದ್ದಾನೆ. ಸ್ವಲ್ಪ ಮುಂದೆ ತನ್ನ ಮಗನಾದಂಥ ಲಕ್ಷಣ ಕುಮಾರನ ಒಂದು ತಲೆಯನ್ನು ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಯಾವ ರೀತಿ ದುಃಖವನ್ನು ಪಡ್ತಾ ಇದ್ದಾನೆ ದುರ್ಯೋಧನ ಅನ್ನೋದು ನೋಡ್ಕೊಳ್ಳಿ. ಲಕ್ಷಣ ಕುಮಾರನಂ ನೆನೆದು ಮನೂದ್ಗತ ಕಂಠನಾಗಿ ಅಂದರೆ ಬಾಯಿಂದ ವರ್ಡ್ಸೇ ಬರ್ತಾ ಇಲ್ಲ, ಅಷ್ಟೊಂದು ದುಃಖ ಆಗಿದೆ. ತದ್ ಆಸನ್ನ ಪ್ರದೇಶದವಳು, ಆಸನ್ನ ಪ್ರದೇಶ ಅಂದರೆ ಒಂದು ಡೈರೆಕ್ಷನ್ ಅಂತ. ತನ್ನ ಕುಮಾರನಂ ಕಂಡು, ತನ್ನ ಮಗನಾದಂಥ ಲಕ್ಷಣ ಕುಮಾರನನ್ನು ಕಂಡು ಹತ್ರ ಹೋಗಿ ಪುತ್ರ ಸ್ನೇಹ ಕಾತರ ಹೃದಯನಾಗಿ. ತಂದೆ ಮಗನನ್ನು ಕಳ್ಕೊಂಡ್ರೆ ಎಷ್ಟೊಂದು ರೋದನೆಯನ್ನು ಪಡ್ತಾರೆ, ಎಷ್ಟೊಂದು ಸಂಕಟ ನೋವನ್ನು ಅನುಭವಿಸ್ತಾರೆ. ಅಂತಹ ಒಂದು ಸಂಕಟ ಆಗ್ತಾ ಇದೆ. ಗಾಂಧಾರಿ ನಂದನಂ, ಗಾಂಧಾರಿಯ ಮಗ ಯಾರು? ದುರ್ಯೋಧನ. ಭಾನುಮತಿ ನಂದನನ ಮೀನ್ಸ್, ಭಾನುಮತಿ ಮೀನ್ಸ್ ದುರ್ಯೋಧನಾಸ್ ವೈಫ್. ಭಾನುಮತಿ ಸನ್ ದುರ್ಯೋಧನ ಸನ್ ಲಕ್ಷಣ ಕುಮಾರನನ್ನ ವದನಾರವಿಂದಮಂ ನೋಡಿ. ವದನ ಅಂದರೆ ಮುಖ ಅಲ್ವಾ, ಈಗ ಆಗತಾನೇ ಅಲ್ವಾ, ಇನ್ನು ಆ ದೇಹ ಹಸಿ ಇದೆ ಅಲ್ವಾ, ಅರಳಿದಂತಹ ಮುಖವನ್ನು ನೋಡಿ ಯಾವ ರೀತಿ ದುಃಖ ಪಡ್ತಾನೆ ನೋಡೋಣ ಮುಂದಿನ ಪ್ಯಾರಾಗ್ರಾಫಲ್ಲಿ. ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಉಚಿತ, ಅದು ಕೆಟ್ಟು ಈಗಳ್ ನಿನಗೆ ಆಂ ಕೊಡುವಂತಾದುದೇ ತನುಜ, ನೀಂ ಕ್ರಮ ವಿಪರ್ಯಯಮಂ ಮಾಡುವುದೇ. ಇಲ್ಲಿ ಯಾವ ರೀತಿ, ಇಲ್ಲಿ 2 ಮಾರ್ಕ್ಸ್ನ ಒಂದು ಪ್ರಶ್ನೆ ಏನು ಕೇಳ್ತಾರೆ. 2ನೇ ಪ್ರಶ್ನೆ ಇದೆ, ದುರ್ಯೋಧನನು ತನ್ನ ಮಗನ ಶವವನ್ನು ಕಂಡು ಹೇಗೆ ವ್ಯಥೆ ಪಡುತ್ತಾನೆ?
ಯಾವ ರೀತಿ ವ್ಯಥೆ ಪಡ್ತಾನೆ ಅನ್ನುವಂಥದ್ದು ತನ್ನ ಮಗನ ಶವದ ಮುಂದೆ. ನೋಡಿ, ತುಂಬ ಮನಸ್ಸನ್ನು ಮುಟ್ಟುವಂತಹ ಒಂದು ಸಾಲುಗಳನ್ನು ಈ ಒಂದು ಪ್ಯಾರಾಗ್ರಾಫಲ್ಲಿ ನಾವು ನೋಡ್ಬೋದು. ಏನು? ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಉಚಿತ. ಅಂದರೆ ಏಜ್ ಫ್ಯಾಕ್ಟರ್ ಆರ್ ಎನಿ. ತಂದೆ ಸತ್ತಾಗ, ಇಫ್ ಫಾದರ್ ಡೈಡ್, ಹೂ ಶುಡ್ ಡೂ ದಟ್ ಆಲ್ ಸೆರೆಮನಿ ಆ್ಯಂಡ್ ಆಲ್ ಸನ್ ಶುಡ್ ಡೂ. ಅಂದರೆ ತಂದೆ ಸತ್ತಾಗ ಮಗ ತಂದೆಗೆ ತರ್ಪಣವನ್ನು ಬಿಡಬೇಕು. ತರ್ಪಣ ಬಿಡೋದು ಅಂತ ಕರೀತಾರೆ. ಜಲಾಂಜಲಿ ಅಂದರೆ ತರ್ಪಣ ಅಂತ. ಓಕೆ, ಜಲ ಅಂದರೆ ನೀರು, ಅಂಜಲಿ ತರ್ಪಣವನ್ನು ಬಿಡೋದನ್ನು ಜಲಾಂಜಲಿ ಅಂತ ಕರಿತೀವಿ. ತಂದೆ ಸತ್ತಾಗ ಮಗ ತಂದೆಗೆ ಜಲಾಂಜಲಿಯನ್ನು ಬಿಡಬೇಕು. ಅಂದರೆ ನಾನು ಸತ್ತ ಮೇಲೆ, ಮಗನೇ ಲಕ್ಷಣ ಕುಮಾರ, ನನ್ನ ಮಗನೇ, ನಾನು ಸತ್ತ ಮೇಲೆ ನನಗೆ ನೀನು ಜಲಾಂಜಲಿಯನ್ನು ಬಿಡಬೇಕು, ತರ್ಪಣವನ್ನು ಬಿಡಬೇಕು. ಆದರೆ ಈಗೇನಾಗಿದೆ? ನೀನು ಸತ್ತು, ಯು ಡೈಡ್, ನೀನು ಸತ್ತು ನಾನು ನಿನಗೆ ತರ್ಪಣವನ್ನು ಬಿಡುವಂತಾಯಿತೆ ಮಗನೇ. ತನುಜ ಅಂದರೆ ಮಗ, ನೀನ್ ಕ್ರಮಂ ವಿಪರ್ಯಮಂ ಮಾಡುವುದೇ. ಅಂದರೆ ಏನಾಯ್ತು? ವಿಪರ್ಯ ಅಂದರೆ ಉಲ್ಟಾ ಅಂತ. ಮಗ ತಂದೆಗೆ ಜಲಾಂಜಲಿಯನ್ನು ಬಿಡಬೇಕು, ಆದರೆ ಇಲ್ಲಿ ತಂದೆಯೇ ಮಗನಿಗೆ, ಮಗ ತಂದೆ ಶವ ಸಂಸ್ಕಾರವನ್ನು ಮಾಡಬೇಕು, ಆದರೆ ತಂದೆನೇ ಮಗನ ಶವ ಸಂಸ್ಕಾರವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂತಲ್ಲೋ ಮಗನೇ ಅಂತ ಹೇಳ್ತಾ ವಚನ ಎಂದು ಪಶ್ಚಾತ್ತಾಪಂಗಯೇ, ಅತ್ಯಂತ ಪಶ್ಚಾತ್ತಾಪದಿಂದ ಕೂಡಿದ್ದಂಥ ಸಂದರ್ಭದಲ್ಲಿ ಸಂಜಯಂ ಸಂತೈಸಿ, ಸಂಜಯ ಸಮಾಧಾನ ಮಾಡ್ತಾ ಇದ್ದಾನೆ. ದುರ್ಯೋಧನ ಯಾರೇ ಆಗಲಿ, ಮಗ ಸತ್ತಾಗ ತಂದೆಯನ್ನು ಯಾವ ರೀತಿ ಅವನ ದುಃಖವನ್ನು ತಡೆದುಕೊಳ್ಳಲಿಕ್ಕೆ ಅಲ್ವಾ ಯಾವ ಸಮಾಧಾನದ ಮಾತುಗಳನ್ನು ಆಡಬೇಕು ಆ ಸಂಜಯ ಆಡಿ ಅಲ್ಲಿಂದ ಎಬ್ಬಿಸಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸಂತೈಸಿ ಮುಂದೊಯ್ಯೇ, ಟೇಕಿಂಗ್ ಫಾರ್ವರ್ಡ್. ದೆನ್ ಸ್ವಲ್ಪ ಮುಂದೆ ಹೋದಾಗ ತನ್ನ ಮುದ್ದಿನ ತಮ್ಮ, ದುರ್ಯೋಧನನ ಮುದ್ದಿನ ತಮ್ಮ ಯಾರಪ್ಪ ಅಂದರೆ ದುಶ್ಯಾಸನ. ನಾನು ಈಗಾಗಲೇ ಹೇಳಿದ್ದೀನಿ ಪೀಠಿಕೆ ಹೇಳಬೇಕಾದ್ರೆ, ಭೀಮನ ಒಂದು ಗದೆಯ ಹೊಡೆತದಿಂದ, ಆಮೇಲೆ ಮುಷ್ಟಿ ಯುದ್ಧದಲ್ಲಿ ಆ ದುಶ್ಯಾಸನ ಸತ್ತು ಬಿದ್ದಿದ್ದಾನೆ. ಅವನ ಆಕಾರ ನೋಡೋಕ್ಕಾಗಲ್ಲ. ವಿ ಕಾಂಟ್ ರೆಕ್ಟಿಫೈ ದುಶ್ಯಾಸನಾಸ್ ಫೇಸ್. ಯಾಕೆಂದರೆ ನುಜ್ಜುಗುಜ್ಜು ಮಾಡಿಬಿಟ್ಟಿದ್ದಾನೆ. ದುಶ್ಯಾಸನ ಹಿಂದೆ ರಾಜಸಭೆಯಲ್ಲಿ ದ್ರೌಪದಿಯ ಕೂದಲನ್ನು ಕೈಯಿಂದ ಹಿಡ್ಕೊಂಡು ದರ ಎಳ್ಕೊಂಬಂದಿರುತ್ತಾನೆ. ಆಮೇಲೆ ವಸ್ತ್ರವನ್ನು ಸೆಳೆದಿರುತ್ತಾನೆ. ಆಗ ದ್ರೌಪದಿಯೂ ಸಹ ಆಣೆ ಮಾಡಿರ್ತಾಳೆ, ಏನು, ಈ ದುಶ್ಯಾಸನ ಸಾಯೋ ತನಕ ನನ್ನ ಬಿಚ್ಚಿರುವಂಥ ತಲೆ ಕೂದಲನ್ನು ನಾನು ಕಟ್ಟೋದಿಲ್ಲ ಅಂತ. ಭೀಮನು ಶಪಥ ಮಾಡಿರ್ತಾನೆ, ದುಶ್ಯಾಸನನ ಹೊಟ್ಟೆಯನ್ನು ಬಗೆದು ರಕ್ತವನ್ನು ತೆಗೆದುಕೊಂಡೋಗಿ ತೈಲದಂತೆ ದ್ರೌಪದಿಗೆ ತಲೆಗೆ ಸವರ್ತೇನೆ ಅಂತ. ದ್ರೌಪದಿನೂ ಭಾಷೆ ತಗೊಂಡಿರ್ತಾಳೆ ಭೀಮನಿಂದ. ಅದನ್ನು ಇಲ್ಲಿ ನೆನೆಸ್ಕೋಬೋದು, ಅದಿಲ್ಲ ಇಲ್ಲಿ. ಬಟ್ ಹಾಗೆ ಇಲ್ಲಿ ಹೊಟ್ಟೆನೆಲ್ಲ ಬಗೆದಿದ್ದಾನೆ, ಹೊಟ್ಟೆಲಿರುವಂಥ ಕರಳನ್ನೆಲ್ಲ ಕಿತ್ತು ಹಾಕಿದ್ದಾನೆ, ಒಂದು ಕೈನ ಕಿತ್ಬಿಟ್ಟು ಬಿಸಾಕಿದ್ದಾನೆ. ಅಂತಹ ಸ್ಥಿತಿಯಲ್ಲಿ ಯಾರಿದ್ದಾರೆ? ದುಶ್ಯಾಸನ ಶವ ಇದೆ, ಅದನ್ನು ನೋಡ್ತಾ ಇದ್ದಾನೆ. ಯಾರು? ಎಂದು ಪಶ್ಚಾತ್ತಾಪಂಗಯ್ಯ ಸಂಜಯಂ ಸಂತೈಸಿ ಮುಂದೊಯ್ಯೆ, ಭೀಮಸೇನನ ಗದಾಪರಿಗ ಪ್ರಹರಣದಿಂದ ರುದಿರ ಪ್ರವಾಹ ವಶಗತನಾಗಿರ್ದ ಯುವರಾಜ ಅಂದರೆ ದುಶ್ಯಾಸನ, ಇರ್ದ ಎಡೆಯಂ ಕುರುರಾಜನ್ ಏದೆ ಒಂದು ಅಂದರೆ ಮುಂದ್ಗಡೆ ಬಂದ, ತನ್ನ ತಮ್ಮ ದುಶ್ಯಾಸನನ ಶವದ ಮುಂದೆ ಬಂದುಬಿಟ್ಟು ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಪ್ಯಾರ, ನಿನ್ನಂ ಕೊಂದಂ ಗಡ ಒಳನ್ ಇನ್ನುಂ ಕೊಂದವನ್ ಇಕ್ಕಿ ಕೊಲ್ಲದೆ ಮಾಂಡೆ, ಆನ್ ಇನ್ನುಂ ಒಳಂ ಗಡ ಸಾಲದೆ ನಿನ್ನಯ ಕೂರ್ಮೆಗೆ ಅದೆನ್ನ ಸೌದ ಮಿರ್ಕೆಗಂ. ಅಂದರೆ ಇಲ್ಲಿ ದುರ್ಯೋಧನ ಹೇಳ್ತಾ ಇದ್ದಾನೆ, ಈ ಪ್ಯಾರದ ಅರ್ಥ ಇಷ್ಟೇ, ನಿನ್ನನ್ನು ಕೊಂದಂತಹ ಆ ಭೀಮ ಇನ್ನೂ ಬದುಕಿದ್ದಾನೆ, ನಿನ್ನನ್ನು ಕೊಂದಂತಹ ಆ ಭೀಮನನ್ನು ಕೊಲ್ಲದೆ ನಾನು ಇನ್ನೂ ಬದುಕಿದ್ದೀನಿ. ಅಂದರೆ ಅರ್ಥ ಏನು? ಅಂತಹ ರೋಷ, ನಿನ್ನನ್ನು ಕೊಂದಿದ್ದಾನಲ್ಲ ಅವನು ಬದುಕಿದ್ದಾನೆ, ಅವನನ್ನು ಕೊಲ್ಲದೆ ಬಿಟ್ಟಿದ್ದೀನಲ್ಲ ನಾನಿನ್ನೂ ಬದುಕಿದ್ದೇನೆ. ದಟ್ ಮೀನಿಂಗ್. ತುಂಬ ದುಃಖದಿಂದ ತನ್ನ ತಮ್ಮನ ಶವದ ಮುಂದೆ ಈ ರೀತಿ ಹೇಳ್ತಾನೆ.
ತನ್ನ ತಮ್ಮನ ಗುಣಗಳನ್ನು ಕೊಂಡಾಡ್ತಾನೆ. ಯಾವುದು ಮುಂದಿನ ಪ್ಯಾರಾಗ್ರಾಫ್? ಈ ಪ್ಯಾರಾಗ್ರಾಫಲ್ಲಿ ದುರ್ಯೋಧನ ಹೇಳ್ತಾ ಇದ್ದಾನೆ, ಪ್ರಶ್ನೆ ಇದೆ, 3ನೇ ಪ್ರಶ್ನೆ, 2-3 ವಾಕ್ಯ. ದುಶ್ಯಾಸನನು ಅಣ್ಣನಿಗೆ ತೋರಿದ್ದ ವಿನಯಶೀಲತೆ ಯಾವುದು ಅಂತ. ಅದಕ್ಕೆ ಆನ್ಸರ್ ಈ ಪ್ಯಾರಾಗ್ರಾಫಲ್ಲಿದೆ. ತನ್ನ ತಮ್ಮನಾದಂಥ ದುಶ್ಯಾಸನನ ಶವದ ಮುಂದೆ ಹೀಗೆ ಹೇಳ್ತಾನೆ, ಜನನೀ ಸ್ತನ್ಯಮನ್ನು ಉಂಡೆ ನಾಂ ಬಳಿಕ ನೀಮ್. ಅಂದರೆ ನಾನು ಮೊದಲು ಹುಟ್ಟಿದ್ದು, ನಾನು ಮೊದಲು ತಾಯಿಯ ಎದೆ ಹಾಲನ್ನು ನಾನು ಮೊದಲು ಕುಡಿದೆ, ಆಮೇಲೆ ಹುಟ್ಟಿದವನು ನೀನು, ಆನಂತರ ನೀನು ತನ್ನ ತಾಯಿಯ ಎದೆ ಹಾಲನ್ನು ಕುಡಿದಿದ್ದು ನೀನು, ಮೊದಲು ನಾನು, ಆನಂತರ ನೀನು. ನೆಕ್ಸ್ಟ್, ಸೋಮಾಮೃತಂ ದಿವ್ಯ ಭೋಜನಮಂ ಇಂಬಿಂತು ಉಂಡೆ ನಾಂ ಬಳಿಕ ನೀಮ್. ಸೋಮಾಮೃತವನ್ನು, ದಿವ್ಯ ಭೋಜನವನ್ನು, ದಿವ್ಯವಾದ ಭೋಜನವನ್ನು, ಆಹಾರವನ್ನು, ದಿವ್ಯ ಭೋಜನವನ್ನು ನಾನು ಮೊದಲು ಸೇವಿಸಿದೆ, ಆಮೇಲೆ ನೀನು. ನಂತರ ಬಾಲತ್ವದಿಂ ಎಲ್ಲಿಯೂ ವಿನಯೋಲ್ಲಂಘನಂ ಆದುದಿಲ್ಲ. ಚಿಕ್ಕವರಿದ್ದಾಗಲಿಂದನೂ ಸಹ ಐ ಆಮ್ ಫಸ್ಟ್, ಐ ವಾಸ್ ದ ಫಸ್ಟ್, ದೆನ್ ನೆಕ್ಸ್ಟ್ ಯು. ಫಸ್ಟ್ ಐ ಡ್ರ್ಯಾಂಕ್ ಮೈ ಮದರ್ ಮಿಲ್ಕ್, ನೆಕ್ಸ್ಟ್ ಯು. ಫಸ್ಟ್ ಐ ಏಟ್ ಡೆಲಿಷಿಯಸ್ ಫುಡ್, ದೆನ್ ಯು. ಫ್ರಮ್ ಚೈಲ್ಡ್ಹುಡ್ ಲೈಫ್ ಯು ನಾಟ್ ಡಿಸೊಬೇಡ್. ನೀನು ಯಾವಾಗಲೂ ಸಹ ನನ್ನನ್ನು ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗಲಿಲ್ಲ. ಬಟ್ ನಾವು ಐ ಶುಡ್ ಡೈ ಫಸ್ಟ್, ನೆಕ್ಸ್ಟ್ ಯು. ಬಟ್ ನೌ ವಾಟ್ ಹ್ಯಾಪನ್? ವೈ ಯು ಡೈಡ್ ಫಸ್ಟ್? ಮೊದಲು ನಾನು ಸಾಯಬೇಕು, ಆಮೇಲೆ ನಿಂದು ಸರದಿ. ಆದರೆ ಈಗೇನಾಗಿದೆ? ಅಯ್ಯೋ ತಮ್ಮ ದುಶ್ಯಾಸನ, ನೀನು ಮೊದಲು ಸತ್ಯಲ್ಲ, ಮರಣಕ್ಕೆ ಯಾಕೆ? ಮರಣ, ನಾನು ಫಸ್ಟ್ ಮರಣ ಹೊಂದಬೇಕು, ಆನಂತರ ನೀನು ಅಲ್ವಾ? ಯಾಕೆ ಮರಣಕ್ಕೆ ನೀನು ಯಾಕೆ ಸೈಡ್ ಹೊಡೆದೆ? ಅರ್ಥ ಆಯ್ತಾ? ಸೂಳ್ ತಡಮಾಯಿತು. ಸೂಳು ಅಂದರೆ ಸಾಲು, ಸರದಿ ಅಲ್ವಾ? ಡೆತ್ಗೆ ನೀನು ಯಾಕೆ ಓವರ್ಟೇಕ್ ಮಾಡಿದೆ? ಓಕೆ, ಸೂಳ್ ತಡಮಾಯಿತು ಎಂದು ಎಡೆಯೊಳಂ ಹಾ ವತ್ಸ ದುಶ್ಯಾಸನ. ಹಾ ತಮ್ಮನೇ ದುಶ್ಯಾಸನೇ. ಈ ಪ್ಯಾರ ಅರ್ಥ ಅಷ್ಟೆ. ನಾನು ಮೊದಲು ನನ್ನ ತಾಯಿಯ ಎದೆಹಾಲನ್ನು ಕೊಡದೆ, ಆನಂತರ ನೀನು. ಮೊದಲು ಅಮೃತ ಆಹಾರವನ್ನು, ದಿವ್ಯ ಭೋಜನವನ್ನು ನಾನು ಸೇವಿಸಿದೆ, ಆನಂತರ ನೀನು. ಬಾಲ್ಯದಿಂದ ಎಲ್ಲಿಯೂ ಸಹ ವಿನಯೋಲ್ಲಂಘನೆಯನ್ನು ನೀನು ಮಾಡಿಲ್ಲ. ಆದರೆ ಮರಣದಲ್ಲಿ ಯಾಕೆ ನೀನು ಮುಂದೆ ಹೋಗ್ಬಿಟ್ಟೆ? ದಟ್ ಇಸ್ ದ ಮೀನಿಂಗ್ ಅಂತ. ನೆಕ್ಸ್ಟ್ ಪೇಜ್. ಎಂದು ವಿಪ್ರಾಳಾಪಂಗೆ, ಇದು ಅತ್ಯಂತ ವಿಪ್ರಾಳಾಪ ಅಂದರೆ ಅತ್ಯಂತ ದುಃಖವನ್ನು ತಾಳ್ದು ತನ್ನ ತಮ್ಮನ ಕಳೇ ಬರಮಂ ನೋಡಲಾರದೆ, ಹಿ ಕಾಂಟ್ ಏಬಲ್ ಟು ಸಿ ಹಿಸ್ ಬ್ರದರ್ ದುಶ್ಯಾಸನಾಸ್ ಡೆಡ್ ಬಾಡಿ ಕಂಡೀಷನ್. ಓಕೆ, ನೋಡೋಕ್ಕಾಗಲ್ಲ. ಯಾಕೆಂದರೆ ಭೀಮ ಎಲ್ಲ ಕರಳು ಗೀಳು ಎಲ್ಲ ಕಿತ್ತು ಬಿಸಾಕ್ಬಿಟ್ಟಿದ್ದಾನೆ, ಕೈ ಕಿತ್ತು ಬಿಸಾಕ್ಬಿಟ್ಟಿದ್ದಾನೆ, ಬೇರೆ ಕಡೆ ಎಲ್ಲೋ ಬಿದ್ದಿದೆ ಅವನ ಕೈ, ಹೀಗೆ ನುಜ್ಜುಗುಜ್ಜು ಮಾಡಿ ಹಾಕಿದ್ದಾನೆ. ನೋಡಲಾರದೆ ಅಲ್ಲಿಂದ ತಳರ್ದು ಆ ಸ್ಥಳವನ್ನು ಬಿಟ್ಟು ಮುಂದೆ ಹೋಗ್ತಾ ಇದ್ದಾನೆ. ದಿನಕರ ತನೂಜನಂ ರಾಜರಾಜ ನೋಡಿ ಬಾಷ್ಪವಾರಿ ಧಾರಾಪೂರಿತ ಲೋಚನುಮಾಗಿ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ಇಡೀ ಒಂದು ಈ ಪದ್ಯವನ್ನು ನಾವು ತೆಗೆದುಕೊಂಡ್ರೆ ದುರ್ಯೋಧನ ವಿಲಾಪ ಅನ್ನುವಂಥದ್ದು, ರಿಯಲ್ ದುರ್ಯೋಧನ ವಿಲಾಪ ಈಸ್ ಸ್ಟಾರ್ಟಿಂಗ್ ಫ್ರಮ್ ದಿಸ್ ಆಲ್ ಪ್ಯಾರಾಗ್ರಾಫ್ಸ್. ಗುರು ದ್ರೋಣಾಚಾರ್ಯ ಒಂದೇ ಪ್ಯಾರ, ಗುರು ದ್ರೋಣಾಚಾರ್ಯ ಒಂದೇ ಪ್ಯಾರ, ಒಂದೊಂದು ಎರಡೆರಡು ಪ್ಯಾರಾಗ್ರಾಫ್ಗಳಲ್ಲಿ ನಾವು ಇಲ್ಲಿ ರನ್ನ ಏನು ಡಿಸ್ಕ್ರೈಬ್ ಮಾಡಿದ್ದಾನೆ. ಲಕ್ಷಣ ಕುಮಾರ, ದುಶ್ಯಾಸನ, ಗುರು ದ್ರೋಣಾಚಾರ್ಯ, ಅಭಿಮನ್ಯು ಎಲ್ಲ ಒಂದೊಂದು ಎರಡು ಪ್ಯಾರಾಗಳನ್ನು ನೋಡಿದ್ದೀರಿ ನೀವು. ಆದರೆ ಈಗ ಕಡೆಯದಾಗಿ ದುರ್ಯೋಧನ ಮುಂದೆ ನೋಡ್ತಾ ಇದ್ದಾನೆ ಯಾರ ಒಂದು ಶವವನ್ನು? ಕರ್ಣನ ಕಳೆ ಬರಹವನ್ನು ನೋಡ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ಇಲ್ಲಿ ದಿನಕರ ತನೂಜ, ದಿನಕರ ಅಂದರೆ ಸೂರ್ಯ, ಸನ್, ಸೂರ್ಯನ ಮಗ ಕರ್ಣ, ರಾಜರಾಜ ಅಂದರೆ ದುರ್ಯೋಧನ. ನೋಡಿ, ಬಾಷ್ಪವಾರಿ, ಬಾಷ್ಪ ಅಂದರೆ ಕಣ್ಣೀರು, ವಾರಿ ಅಂದರೆ ಪ್ರವಾಹ ಅಂತ ಅರ್ಥ. ಇಲ್ಲಿ ಕಣ್ಣೀರು ಧಾರಾಕಾರವಾಗಿ ಬರ್ತಾ ಇದೆ. ಲೋಚನ ಅಂದರೆ ಕಣ್ಣು, ಕಣ್ಣೀರು ಧಾರಾಕಾರವಾಗಿ ಸುರಿತಾ ಇದೆ. ಕರ್ಣನ ಶವವನ್ನು ನೋಡಿ. ನೆಕ್ಸ್ಟ್ ಪ್ಯಾರ ನೋಡಿ. ಆನುಂ ದುಶಾಸನನುಂ ನೀನುಂ ಮೂವರೆ ದಲ್, ಆತನೂ ಕಳಿದ ಬಳಿಕ, ಆನುಂ ನೀನೇ, ದಲ್
ಈಗಲ್ ನೀನು ಅಗಳ್ಚಿ ಎತ್ತ ಓದೆ ಅಂಗಾಧಿಪತಿ. ಇದರ ಅರ್ಥ ಇಷ್ಟೇ. ಆನುಂ ಐ, ದುಶಾಸನಂ ಮೈ ಬ್ರದರ್ ದುಶಾಸನ, ಅಂಡ್ ಯು ಮೀನ್ಸ್ ಕರ್ಣ. 3 ಬಾಡೀಸ್ 1 ಸೋಲ್ ಥರ ಇದ್ವಿ. ವಿ ಆರ್ ಸ್ಟೇಯಿಂಗ್ 3 ಬಾಡೀಸ್ 1 ಸೋಲ್, ಲೈಕ್ ದಟ್ ವಿ ಸ್ಟೇಡ್. ನನ್ನ ತಮ್ಮ ದುರ್ಯೋಧನ ಸತ್ತು ಹೋದ, ನೀನು ನನ್ನನ್ನು ಬಿಟ್ಟು ಎಲ್ಲಿ ಹೋದೆ ಅಂಗಾಧಿಪತಿ. ಅಂಗ ಅಂದರೆ ಅಂಗರಾಜ್ಯದ ಅಧಿಪತಿ ಅಂದರೆ ಲಾರ್ಡ್, ಒಡೆಯ. ಅಂಗರಾಜ್ಯಕ್ಕೆ ಒಡೆಯನಾದಂಥವನು ಯಾರು? ಕರ್ಣ. ಓ ಅಂಗಾಧಿಪತಿಯೇ, ನಾನು ದುಶ್ಯಾಸನ ನೀನು 3 ಜನ ಒಂದಾಗಿದ್ವಿ. ನಮ್ಮ 3 ಜನ ದೇಹಗಳು ಬೇರೆ ಆದರೂ ಆತ್ಮ ಒಂದೇ ಥರ ಇದ್ವಿ. ಆದರೆ ನನ್ನ ತಮ್ಮ ದುಶ್ಯಾಸನನು ಸತ್ತು ಹೋದ, ನೀನು ನನ್ನನ್ನು ಬಿಟ್ಟು ಎಲ್ಲಿ ಹೋದೆ ಓ ಕರ್ಣನೇ, ಓ ಅಂಗಾಧಿಪತಿಯೇ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡಿ, ಎಷ್ಟು ಅತ್ಯಂತ ವಿಲಾಪದಿಂದ ಈ ಮಾತುಗಳನ್ನು ಆಡ್ತಾ ಇದ್ದಾನೆ ಕರ್ಣನ ಶವದ ಮುಂದೆ. ನಿನ್ನ ಕೆಳೆಯಂ ಸುಯೋಧನನಂ ನೋಡದೆ, ಕೆಳೆಯ ತತ್ಸಮ ತದ್ಭವ ಗೆಳೆಯ. ಓಕೆ, ಅಂದರೆ ನಾನು ನಿನ್ನ ಗೆಳೆಯ ದುರ್ಯೋಧನ ಬಂದಿದ್ದೀನಿ ನೋಡಲ್ವಾ. whenever Duryodhana is going to Karna's house, or when Karna will meet Duryodhana, immediately they are hugging each other, Karna and Duryodhana. So friendship, close friendship. ಬಂದ ತಕ್ಷಣ, ಓ ಮೈ ಲಾರ್ಡ್ ಟೆಲ್ ಮೀ ವಾಟ್ ಯು ವಾಂಟ್, ವಾಟ್ ದ ಮ್ಯಾಟರ್. ಇಮ್ಮಿಡಿಯೇಟಾಗೆ ಸ್ವಾಮಿ, ಒಡೆಯ, ಮೈ ಫ್ರೆಂಡ್ ಆ ರೀತಿ ಕೇಳ್ತಾ ಇದ್ದ. ಆದರೆ ಈಗ ಮಾತಾಡ್ತಾ ಇಲ್ಲ. ಆ ಕರ್ಣನ ಶವಕ್ಕೆ ಹೇಳ್ತಾ ಇದ್ದಾನೆ, ನಿನ್ನ ಗೆಳೆಯ ಬಂದಿದ್ದೀನಿ ಮಾತಾಡಲ್ವಾ, ಸ್ವಾಮಿ ಅಂತ ಕರಿಯಲ್ಲ, ನನ್ನ ಅಪ್ಕೊಳಲ್ಲ, ಯು ಆರ್ ನಾಟ್ ಹಗ್ಗಿಂಗ್ ಮೀ. ಓಕೆ, ವಾಟ್ ಯು ವಾಂಟ್, ಯು ಆರ್ ನಾಟ್ ಆಸ್ಕಿಂಗ್ ಮೀ. ಜಿಯಾ ಅಂದರೆ ಸ್ವಾಮಿ, ದೇವಾ, ಓ ಮೈ ಲಾರ್ಡ್, ಏಕೆ ಉಸಿರದಿರ್ದೆ, ಯಾಕೆ ಮಾತಾಡ್ತಾ ಇಲ್ಲ ಅಂಗಾಧಿಪತಿ. ಅರ್ಥ ಆಯ್ತಲ್ಲ ಈ ಪ್ಯಾರ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡೋಣ. ಅನೃತಂ ಲೋಭಂ ಭಯಂ ಎಂಬಿನಿತಂ ನೀನಿರ್ದ ನಾಡೊಳ್ ಇರ್ಕುಮೇ ರವಿನಂದನ ನನ್ನಿ ಚಾಗ ಅಣ್ಮುಂ ಇನತರ್ಕಂ ನೀನೇ ಮೊತ್ತ ಮೊದಲಿಗನಾದೈ. ನೀನು ಎಲ್ಲಿದ್ಯೋ, ನೀನು ಎಲ್ಲಿ ಯಾವ ರಾಜ್ಯದಲ್ಲಿ ನೀನಿದ್ಯೋ ಅಲ್ಲಿ ಸುಳ್ಳಿಗೆ ಅವಕಾಶ ಇಲ್ಲ. ಅನೃತ ಅಂದರೆ ಸುಳ್ಳು, ಅನೃತಂ ಸುಳ್ಳು, ಲೋಭ ಗ್ರಿಡಿನೆಸ್ ದುರಾಸೆ ಅನ್ನೋದಕ್ಕೆ ಅವಕಾಶ ಇಲ್ಲ. ಭಯ, ನೀನಿದ್ರೆ ಅಲ್ಲಿ ಪ್ರಜೆಗಳಿಗೆ ಯಾವ ಭಯನೂ ಇಲ್ಲ. ಓಕೆ, ಇನಿತುಂ ನೀನಿರ್ದ ನಾಡೊಳ್ ಇರ್ಕುಮೇ, ಆಲ್ ದಿಸ್ ವೇರ್ ಯು ವಿಲ್ ಬಿ ದೇರ್, ನೋ ಪ್ಲೇಸ್. ರವಿನಂದನ, ಓ ಸನ್. ನನ್ನಿ ಪ್ರಾಮಾಣಿಕತೆ, ಚಾಗ ಸ್ಯಾಕ್ರಿಫೈಸ್ನೆಸ್, ಇನ ತರ್ಕ, ಇನ ಅಂದರೆ ಸೂರ್ಯ, ತರ್ಕ ಸೂರ್ಯನ ಮಗ ಯಾರು? ಕರ್ಣ. ನೀನೇ ಮೊತ್ತ ಮೊದಲಿಗನಾದೈ. ಪ್ರಾಮಾಣಿಕತೆಗೆ, ದಾನಕ್ಕೆ ನೀನೇ ಮೊದಲಿಗ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಪ್ಯಾರಾಗ್ರಾಫ್. ದೆನ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಪ್ಯಾರಾಗ್ರಾಫ್. ಆನರಿವೆಂ 2 ಮಾರ್ಕ್ಸ್ ಕ್ವಶನ್. ಕರ್ಣನ ಜನ್ಮ ರಹಸ್ಯವನ್ನು ಯಾರ್ಯಾರು ಅರಿತಿದ್ರು ಅಂತ ಒಂದು ಪ್ರಶ್ನೆ ಇದೆ, 2 ಮಾರ್ಕ್ಸ್ದು. ಅದಕ್ಕೆ ಆನ್ಸರ್. ಆನರಿವೆಂ ಪೃತೆ ಅರಿವಳ್ ದಾನವ ರಿಪು ಅರಿವಂ ಅರ್ಕ ಅರಿವಂ ದಿವ್ಯಜ್ಞಾನಿ ಸಹದೇವನ್ ಅರಿವಂ ನೀನಾರ್ಗೆ ಎಂದೂಂ ಆರ್ ಅರಿಯರ್ ಅಂಗಾಧಿಪತಿ. ಅಂದರೆ ಕರ್ಣ ಯಾರು ಅನ್ನುವಂಥದ್ದು ನನಗೆ ಗೊತ್ತಿದೆ. ಐ ನೋ ಹೂ ಈಸ್ ಕರ್ಣ. ಕರ್ಣ ಯಾರು ಅಂತ ನನಗೆ ಗೊತ್ತು. ಆದರೂ ನಾನು ಅವನ ಕರ್ಣನಿಗೆ ಬಾಯಿ ಬಿಟ್ಟಿರಲಿಲ್ಲ. ಕರ್ಣನಿಗೂ ಗೊತ್ತು ನಾನು ಯಾರ ಮಗ ಅಂತ, ಕರ್ಣನಿಗೂ ಗೊತ್ತು. ಆದರೆ ಅವನು ಸಹ ನನ್ನ ಎದುರಿಗೆ ಬಂದು ಹೇಳಲಿಲ್ಲ. ಅಂದರೆ ಇದು ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಸುಮಾರು ವರ್ಷಗಳ ಹಿಂದೆ ಒಂದು ಕಡೆ ಹೋಗಿರ್ತಾರೆ ಯಾರು, ಕರ್ಣ ಮತ್ತು ದುರ್ಯೋಧನ. ಒಂದು ಋಷಿಮುನಿಗಳ ಆಶ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಇಲ್ಲೇ ಆಶೀರ್ವಾದವನ್ನು ಪಡೀಲಿಕ್ಕೆ ಒಬ್ಬ ಋಷಿಮುನಿಗಳ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಆ ಋಷಿಮುನಿಗಳು ಏನು ಮಾಡ್ತಾರೆ, ಒಂದು ಚೇರ್ ತರಿಸ್ತಾರೆ. ಒಂದು ಚೇರ್ ತರಿಸಿ ಕರ್ಣನಿಗೆ ಸೀಟ್ ಕೊಡ್ತಾರೆ. ದುರ್ಯೋಧನಿಗೆ ಕೂತ್ಕೊಂತ ಹೇಳೋದೇ ಇಲ್ಲ, ಅವನಿಗೆ ಚೇರ್ ತರಿಸೋದೇ ಇಲ್ಲ. ಕಡೆಗೆ ಆಮೇಲೆ
ದುರ್ಯೋಧನನಿಗೆ ತಲೆಯಲ್ಲಿ ಕೊರಿತಾ ಇರುತ್ತೆ, ನಾನು ರಾಜ, ನನಗೆ ಟ್ರೀಟ್ ಮಾಡಬೇಕು, ನನಗೆ ವಿಶ್ ಮಾಡಬೇಕು, ಫಸ್ಟ್ ನನಗೆ ಕೇಳಬೇಕು, ನನಗೇನೂ ಕೇಳಲಿಲ್ಲ, ಕರ್ಣನಿಗೆ ಚೇರ್ ಕೊಟ್ಟು ಕೂರಿಸ್ತಾ ಇದ್ದಾರಲ್ಲ. ಸರಿ ಕರ್ಣ, ನೀನು ಸ್ವಲ್ಪ ಮುಂದೆ ಹೋಗು, ನಾನು ಆಮೇಲೆ ಬಂದು ನಿನ್ನ ಜೊತೆಗೆ ಜಾಯ್ನ್ ಆಗ್ತೀನಿ ಅಂತಂದು ಕರ್ಣನ ಮುಂದೆ ಕಳಿಸ್ದ. ಆಮೇಲೆ ಆ ಋಷಿಗಳಿಗೆ ಕೇಳ್ತಾನೆ, ನೀವು ನನಗೆ ಕೂರ್ಲಿಕ್ಕೆ ಚೇರನ್ನು ಕೊಡಲಿಲ್ಲ, ಕರ್ಣನಿಗೆ ಕೊಟ್ರಿ, ಯಾಕೆ ಅಂತ ಕೇಳೇ ಬಿಡ್ತಾನೆ. ಅವಾಗ ಆ ಋಷಿಮುನಿಗಳು ದುರ್ಯೋಧನಿಗೆ ಹೇಳ್ತಾರೆ, ದುರ್ಯೋಧನ, ನೀನು ನಿಜವಾಗಿಯೂ ರಾಜ ಆಗಬೇಕಾದಂತಹ ಅಲ್ವಾ ಅರ್ಹತೆ ನಿನಗಿಲ್ಲ. ಅವನು ಯಾರು ಗೊತ್ತಾ? ಮೀನುಗಾರ ಕುಲದವನು ಅಲ್ಲ ಅವನು. ಓಕೆ, ಧರ್ಮರಾಯನಿಗೂ ಸಹ ಹಿರಿಯ ಅಣ್ಣನಾಗಬೇಕು, ಸೋದರನಾಗಬೇಕು. ನಿಜವಾಗಿಯೂ ಸಹ ಯಾರು ಹಸ್ತಿನಾಪುರದ ರಾಜನಾಗಬೇಕು, ಚಕ್ರವರ್ತಿ ಆಗಬೇಕು ಅಂತಂದರೆ ಕರ್ಣನಾಗಬೇಕು. ಅವನ ಜನ್ಮ ರಹಸ್ಯವನ್ನು ಹೇಳ್ತಾರೆ. ಆದರೆ ದುರ್ಯೋಧನ ಇದನ್ನು ಕರ್ಣನ ಹತ್ರ ಹೋಗಿ ಕೇಳಲ್ಲ, ಹಾಗೇ ಮನಸ್ಸಿನಲ್ಲಿ ಇಟ್ಕೋತಾರೆ. ಮುಂದೆ ಯುದ್ಧದ ಕೆಲವೇ ದಿನಗಳ ಹಿಂದೆ ಕೃಷ್ಣನು ಬಂದು ಕರ್ಣನಿಗೆ ಹೇಳ್ತಾನೆ ಅವನ ಜನ್ಮ ರಹಸ್ಯವನ್ನು. ಕರ್ಣ ಕೌರವರ ಪಕ್ಷವನ್ನು ಬಿಟ್ಟು ಬರೋದಿಲ್ಲ. ಏನು ಹೇಳಿ ಕಳಿಸ್ತಾನೆ ಕೃಷ್ಣನಿಗೆ, ಕೃಷ್ಣ, ನಾಳಿನ ಮಹಾಭಾರತ ಯುದ್ಧದಲ್ಲಿ ಮಾರಿಗೆ ಔತಣವನ್ನು ನೀಡ್ತೇನೆ ಎಲ್ಲ ಪಾಂಡವ ಸೈನಿಕರನ್ನು, ಆದರೆ ಪಾಂಡವರನ್ನು ಕೊಲ್ಲೋದಿಲ್ಲ, ಹೋಗು ಅಂತ ಹೇಳಿ ಕಳಿಸ್ತಾನೆ. ತಾಯಿನ ಕಳಿಸ್ತಾನೆ ಕೃಷ್ಣ, ಹೋಗು ನಿನ್ನ ಮಗ ಅವನು ಅಂತ. ತಾಯಿಗೆ ಶಸ್ತ್ರಾಸ್ತ್ರಗಳನ್ನು ದಾನ ಮಾಡುತ್ತಾನೆ. ಎಲ್ಲ ವಿಚಾರಗಳನ್ನು ಈಗ ನೆನೆಸ್ಕೋತಾ ಇದ್ದಾನೆ ದುರ್ಯೋಧನ. ಅರಿವೆಂ, ನನಗೆ ಗೊತ್ತಿದೆ, ಹೂ ಆರ್ ಯು, ನೀನು ಯಾರು ಅನ್ನೋದು ನನಗೆ ಗೊತ್ತು. ನೆಕ್ಸ್ಟ್ ಪೃಥೆ ಅರಿವಳ್, ಪೃಥೆ ಅಂದರೆ ಕುಂತಿ ಗೊತ್ತು ನೀನು ಯಾರು ಅಂತ. ನೆಕ್ಸ್ಟ್ ದಾನವರಿಪು ಅರಿವಂ, ದಾನವರಿಪು ಅಂದರೆ ಕೃಷ್ಣನಿಗೆ ಗೊತ್ತು ನೀನು ಯಾರು ಅಂತ. ಅರ್ಕ ಅರಿವಂ, ಸೂರ್ಯ, ಅರ್ಕ ಅಂದರೆ ಸೂರ್ಯನಿಗೆ ಗೊತ್ತು ನೀನು ಯಾರು ಅಂತ. ನೆಕ್ಸ್ಟ್ ಪಾಂಡವರಲ್ಲಿ ಕಡೆಯವನು ಸಹದೇವ, ಅವನನ್ನು ದಿವ್ಯಜ್ಞಾನಿ ಅಂತ ಕರಿತೀವಿ. ದಿವ್ಯಜ್ಞಾನಿ ಸಹದೇವ, ಅವನಿಗೆ ಗೊತ್ತು ಕರ್ಣ ಯಾರು ಅಂತ. ಆದರೂ ಅವನು ಹೇಳಲ್ಲ, ಬಾಯ್ಬಿಟ್ಟು ಹೇಳಲ್ಲ. ಅಣ್ಣ ಅಂತ ಹೇಳೋದೇ ಇಲ್ಲ, ಯಾರಿಗೂ ಹೇಳೋದಿಲ್ಲ, ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾನೆ. ಅವನಿಗೆ ಗೊತ್ತು, ಸಹದೇವನಿಗೆ ಗೊತ್ತು. ನೀನು ಆರ್ಗೆ ಎಂದುನ್ ಆರುಂ ಅರಿಯರ್ ಅಂಗಾಧಿಪತಿ. ಆದರೆ ನೀನು ಯಾರು ಅಂತ ತಿಳ್ಕೋಬೇಕಿತ್ತಲ್ಲ, ಅಂದರೆ ಅವನ ಅರ್ಜುನ ಗೊತ್ತಾಗಬೇಕಿತ್ತು. ಅವನಿಗೆ ಗೊತ್ತಾಗದೆ ನಿನ್ನನ್ನು ಈ ರೀತಿ ಕೊಂದನಲ್ಲ, ಮೋಸದಿಂದ ಕೊಂದರಲ್ಲ ಓ ಅಂಗಾಧಿಪತಿಯೇ ಅಂತ ದುಃಖದಿಂದ ಮಾತುಗಳನ್ನು ಆಡ್ತಾ ಇದ್ದಾನೆ. ದೆನ್ ಕರ್ಣನ ಶವದ ಮುಂದೆ ಹಾಗೆ ಅವನ ವಿಲಾಪ ಮುಂದುವರೆದಿದೆ. ನೆಕ್ಸ್ಟ್ ಪ್ಯಾರಾಗ್ರಾಫ್, ನೀನುಳ್ಳೊಡೆ ಉಂಟು ರಾಜ್ಯಂ, ಇಫ್ ಯು ವಿಲ್ ಬಿ ದೇರ್ ಮೈ ಆಲ್ ದಿಸ್ ಸ್ಟೇಟ್ ವಿಲ್ ಬಿ ದೇರ್, ಅದರ್ವೈಸ್ ನೋ ದಿಸ್ ಲ್ಯಾಂಡ್. Okay, this land is there, all this property is there, if you will be there. ನೀನುಳ್ಳೊಡೆ ಉಂಟು ರಾಜ್ಯ, ನೀನಿದ್ರೆ ನನಗೆ ರಾಜ್ಯ. ನೀನುಳ್ಳೊಡೆ ಉಂಟು ಪಟ್ಟ, ನೀನಿದ್ರೆ ನನಗೆ ಈ ಸಿಂಹಾಸನ, ಪಟ್ಟ, ಅಧಿಕಾರ, ಸ್ಟೇಟಸ್. ನೀನು ಪಟ್ಟಂ ಉಂಟು, ಬೆಳ್ಗೊಡೆ ಉಂಟು. ಬೆಳ್ಗೊಡೆ ಅಂದರೆ ಸಿಂಬಲ್ ಆಫ್ ರಾಯಲ್ಟಿ. ಬೆಳ್ಗೊಡೆ, ಬೆಳ್ಳಿಯ ಛತ್ರಿ, ರಾಜಲಾಂಛನ, ಬೆಳ್ಗೊಡೆ ಇದೆ, ಉಂಟು. ನೀನುಳ್ಳೊಡೆ ಉಂಟು ಪೀಳಿಗೆ, ಯು ವಿಲ್ ಬಿ ದೇರ್ ಫಾರ್ ಮೀ ನೆಕ್ಸ್ಟ್ ಜನರೇಷನ್. ಓಕೆ, ನೀನಿಲ್ಲದೆ ಇವೆಲ್ಲ ಒಳವೇ ಅಂಗಾಧಿಪತಿ, ನೀನು ಇಲ್ಲದೆ ಇದ್ದರೆ ಇವೆಲ್ಲವೂ ಸಹ ನನಗೆ ಶೂನ್ಯ ಓ ಅಂಗಾಧಿಪತಿಯೇ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಪ್ಯಾರಾಗ್ರಾಫ್, ಆ ಕರ್ಣನ ದಾನ ಗುಣಗಳನ್ನು ಇಲ್ಲಿ ಪ್ರಶಂಸೆ ಮಾಡ್ತಾ ಇದ್ದಾನೆ. ಕರ್ಣನ ಗುಣಗಳನ್ನು, ದುರ್ಯೋಧನನು ಕರ್ಣನ ದಾನ ಗುಣವನ್ನು ಹೇಗೆ ಪ್ರಶಂಸಿಸಿದ್ದಾನೆ 2-3 ವಾಕ್ಯದಲ್ಲಿ. ಕಡೇ ಪ್ರಶ್ನೆ, ಅದಕ್ಕಿಂತ ಹಿಂದಿನ ಪ್ರಶ್ನೆ 4ನೇ ಪ್ರಶ್ನೆ ಇದೆ, ಕರ್ಣನ ಜನ್ಮ ರಹಸ್ಯವನ್ನು ಯಾರು ಅರಿತಿದ್ದರು? ತುಂಬ ಈಸಿ ಪ್ರಶ್ನೆ. ಕರ್ಣನ ಜನ್ಮ ರಹಸ್ಯವನ್ನು ಮೊದಲನೇದಾಗಿ ದುರ್ಯೋಧನ, 2ನೇದಾಗಿ ಕುಂತಿ, 3ನೇದಾಗಿ ಕೃಷ್ಣ, 4ನೇದಾಗಿ ಸೂರ್ಯದೇವ, 5ನೇದಾಗಿ ದಿವ್ಯಜ್ಞಾನಿ ಸಹದೇವ. ಇವರು ಕರ್ಣನ ಜನ್ಮ ರಹಸ್ಯವನ್ನು ಅರಿತಿದ್ದರು. ಎಷ್ಟು ಬರೆದ್ರೆ 2 ಮಾರ್ಕ್ಸ್.
ಲಾಸ್ಟ್ ಕ್ವಶನ್, ದುರ್ಯೋಧನನು ಕರ್ಣನ ದಾನಗುಣವನ್ನು ಹೇಗೆ ಪ್ರಶಂಸಿಸಿದ್ದಾನೆ? ಹರಿಬೇಡೆ ಕವಚಮಂ ನೀನ್ ಅರಿದಿತ್ತೈ. ಅಂದರೆ ಇಂದ್ರ ಬ್ರಾಹ್ಮಣನ ವೇಷದಲ್ಲಿ ಬಂದು ರಣರಂಗದ ಯುದ್ಧ ಭೂಮಿಯಲ್ಲಿ ಅಲ್ವಾ ನರಳುತ್ತ ಬಿದ್ದಿರುವಂತಹ ಕರ್ಣನಿಗೆ ದಾನ ಕೇಳ್ತಾನೆ. ನನ್ನ ಹತ್ರ ಏನಿದೆ ಕೊಡಲಿಕ್ಕೆ ಬ್ರಾಹ್ಮಣನೇ? ಏನೂ ಇಲ್ಲ, ಎಲ್ಲ ಕಳ್ಕೊಂಡಿದ್ದೇನೆ ಅಂದಾಗ ಆ ಬ್ರಾಹ್ಮಣ ಹೇಳ್ತಾನೆ, ನೀನು ಎದೆಗೆ ಅಂಟ್ಕೊಂಡಿದೆಯಲ್ಲ ಕವಚ, ಕಿತ್ಕೊಡು, ಅದನ್ನೇ ದಾನ ಕೊಡು. ತನ್ನ ಬಾಣದಿಂದ ಕವಚವನ್ನೇ ಕಿತ್ಕೊಡ್ತಾನೆ. ಹರಿ ಬೇಡೆ ಕವಚಮಂ ನೀನು ಅರಿದಿತ್ತೈ. ಅರಿದು ಅಂದರೆ ಕತ್ತರಿಸ್ಕೊಟ್ಟೆ. ಕೊಂತಿ ಬೇಡೆ ಬೆಗಡದೆ ಕೊಟ್ಟೆ. ಕೊಂತಿ ಅಂದರೆ ಕುಂತಿದೇವಿ ತಾಯಿ ಬಂದು ನಿನ್ನ ತಮ್ಮಂದ್ರನ್ನ ಕೊಲ್ಲಬೇಡ ಅಂತಂದಾಗ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಲ್ಲ ಅಂತ ಭಾಷೆ ಕೊಟ್ಟೆ. ಶಸ್ತ್ರಾಸ್ತ್ರಗಳನ್ನು ದಾನ ಮಾಡಿದೆ ತಾಯಿಗೆ. ಓಕೆ, ಕೊಟ್ಟೆ. ಪುರಿಗಣಯಂ ನಿನಗೆ ಎಣೆ ಕಸವರನ್ನ ಅಗಲಿ ಮೈಗಲಿಯುಂ ಆವನುಂ ಅಂಗಾಧಿಪತಿ. ಅಂದರೆ ನಿನ್ನ ದಾನಕ್ಕೆ, ನಿನ್ನ ಶೌರ್ಯಕ್ಕೆ, ನಿನ್ನ ದಾನ, ನಿನ್ನ ಈ ತ್ಯಾಗಕ್ಕೆ ಯಾರು ಸರಿಸಮನಾಗಿದ್ದಾರೆ ಓ ಅಂಗಾಧಿಪತಿಯೇ ಅಂತ ದುಃಖಿಸ್ತಾ ಇದ್ದಾನೆ ತನ್ನ ಗೆಳೆಯ ಹಾಗೂ ಕರ್ಣನ ಶವದ, ಗೆಳೆಯನಾದಂಥ ಕರ್ಣನ ಶವದ ಮುಂದೆ. ಹೀಗೆ ನೆಕ್ಸ್ಟ್ ಪ್ಯಾರ ಲಾಸ್ಟ್ ವಚನ, ಎಂದು ಶೋಕಾಂದಂ ಕರ್ಣ ವಿರಹಿತನಪ್ಪುದರಿಂ. ಕರ್ಣ ವಿರಹಿತ ಅಂದರೆ ಕರ್ಣನನ್ನು ಕಳೆದುಕೊಂಡಂತಹ ವಿರಹದ ದುಃಖದಿಂದ. ಓಕೆ, ಸಕ್ರಂದನ ನಂದನಂಗೆ ಮುಳಿದು. ಸಕ್ರಂದನ ನಂದನ ಅಂದರೆ ಇಂದ್ರನ ಮಗ ಅಂತ. ಇಂದ್ರನ ಮಗನಾದಂಥ ಅರ್ಜುನನ ಮೇಲೆ ಬಹಳ ಕೋಪಗೊಂಡು ಶರಶಯಗತನಾಗಿರ್ದ ನದಿ ನಂದನನ ಚರಣಾರವಿಂದನಂ ಗೈಯಲೆಂದು ಗಾಂಧಾರಿ ನಂದನಂ ಏದೆ ಒಂದಂ. ನದಿ ನಂದನ ಅಂದರೆ ಭೀಷ್ಮಾಚಾರ್ಯ. ಲಾಸ್ಟ್ ಕಡೆಯದಾಗಿ ಭೀಷ್ಮಾಚಾರ್ಯರು ಇನ್ನೂ ಜೀವಂತವಾಗಿರ್ತಾರೆ, ಮಾತಾಡ್ತಾ ಇರ್ತಾರೆ. ಓಕೆ, ಭೀಷ್ಮಾಚಾರ್ಯರು ಏನು ದೇಹ ಅಲ್ಲಾಡ್ಸೋಕ್ಕಾಗಲ್ಲ, ಬರೀ ಮಾತಾಡ್ಬೋದಷ್ಟೆ. ಆ ರೀತಿ ಬಾಣಗಳ ಸುಳಿಯಲ್ಲಿ ಸಿಕ್ಕಿ ಬಾಣಗಳ ಹಾಸಿಗೆಯ ಮೈಯಲ್ಲಿ ಮಲಗಿರುವಂತಹ ಆ ಭೀಷ್ಮಾಚಾರ್ಯರನ್ನ ಹೋಗಿ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಯಾರು? ದುರ್ಯೋಧನ. ಇಷ್ಟನ್ನು ನಾವು ಈ ದುರ್ಯೋಧನ ವಿಲಾಪದಲ್ಲಿ ನಾವು ನೋಡ್ಬೋದು. ಹಾಗೆ ತಕ್ಷಣ ಕ್ವಶನ್ಗಳು ಏನೇನು ಒಂದು ವಾಕ್ಯದಲ್ಲಿದೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು? ಉತ್ತರ, ದೊಡ್ಡ ದೊಡ್ಡ ಹೆಣದ ರಾಶಿಯನ್ನು ಮೆಟ್ಟಿ ನಡೆದನು. ಆರ್ ದಡಿಗ ವೆಣಗಳನ್ನು ಮೆಟ್ಟಿ ನಡೆದನು. ಎರಡನೇ ಪ್ರಶ್ನೆ, ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ನೆರವನ್ನು ಅವಲಂಬಿಸಿದ್ದನು? ಸಂಜಯನ ನೆರವನ್ನು ಅವಲಂಬಿಸಿದ್ದನು. ಪಿನಾಕಪಾಣಿ ಎಂದರೆ ಯಾರು? ಪಿನಾಕಪಾಣಿ ಎಂದರೆ ಶಿವ. ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ಗುರು ದ್ರೋಣಾಚಾರ್ಯ. ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು? ತಂದೆಗೆ ಜಲಾಂಜಲಿಯನ್ನು ಮಗ ಕೊಡಬೇಕು. ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ? ಸಹದೇವನನ್ನು ಕರೆಯಲಾಗಿದೆ. ಅಂಗಾಧಿಪತಿ ಯಾರು? ಅಂಗಾಧಿಪತಿ ಎಂದರೆ ಕರ್ಣ. ಹರಿಯು ಕರ್ಣನಿಂದ ಬೇಡಿದ್ದೇನು? ಹರಿಯು ಕರ್ಣನಿಂದ ಕವಚವನ್ನು ಬೇಡಿದನು. ಒಂದು ವಾಕ್ಯ. ಮುಂದಿನ ಭಾಗದಲ್ಲಿ ಮುಂದಿನ ಒಂದು ಪದ್ಯವನ್ನು ನೋಡೋಣ. ಧನ್ಯವಾದ. ರನ್ನನಿಗೆ ಆಶ್ರಯವನ್ನು ನೀಡಿದಂತಹ ಸಾಹಸ ಭೀಮ ಎನ್ನುವಂತಹ ಬಿರುದಾಂಕಿತನಾದಂತಹ ಇರಿವ ಬೆಡಂಗ ಸತ್ಯಾಶ್ರಯ